ನಮಸ್ಕಾರ ವೀಕ್ಷಕರೇ, ನ್ಯೂಸ್ 4 ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್. ಹೊಸಹಳ್ಳಿ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಕಡೂರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಒಂದು ಕಾಲದಲ್ಲಿ ಮುಚ್ಚಿ ಹೋಗುವಂತ ಹಂತಕ್ಕೆ ಬಂದಿರುತ್ತೆ. ಆ ಸಂದರ್ಭದಲ್ಲಿ DCC ಬ್ಯಾಂಕಿನಿಂದ ಗಂಗಾಧರ್ ನಾಯಕ್ ಅವರನ್ನ CEO ಆಗಿ ನೇಮಿಸ್ತಾರೆ. ಯಾವಾಗ ಗಂಗಾಧರ್ ನಾಯಕ್ ಅವರು CEO ಆಗಿ ನೇಮಕಗೊಳ್ತಾರೋ ಆ ಸಂಘದ ಸ್ಥಿತಿಗತಿ ಬದಲಾಗುತ್ತೆ. ಆ ಒಂದು ಸಹಕಾರಿ ಸಂಘ ಅತ್ಯದ್ಭುತವಾಗಿ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಆರಂಭಿಸುತ್ತೆ. 12.5 ಲಕ್ಷ ನಷ್ಟದಲ್ಲಿದ್ದಂಥ ಒಂದು ಸೊಸೈಟಿಯನ್ನ ಎಲ್ಲ ನಷ್ಟವನ್ನು ತೀರಿಸಿ ಲಾಭದತ್ತ ಮುಖ ಮಾಡುವಂತೆ ಮಾಡ್ತಾರೆ. ಜೊತೆಗೆ ಇವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿ ಅಧ್ಯಕ್ಷರುಗಳು, ಜೊತೆಗೆ ನೀಲ್ಕಂಠಪ್ಪ, ಇಲ್ಲಿನ ಅಧ್ಯಕ್ಷರಿದ್ದಾರೆ ನೀಲ್ಕಂಠಪ್ಪ, ಇವರ ಶ್ರಮದಿಂದಾಗಿ ಇವತ್ತು ಸಹಕಾರಿ ಸಂಘ 20 ಲಕ್ಷ ಲಾಭಕ್ಕೆ ಬಂದು ನಿಂತಿದೆ. ಜೊತೆಗೆ ತನ್ನದೇ ಆದಂಥ ಒಂದು ಅತ್ಯದ್ಭುತವಾದಂಥ ಒಂದು ಕಟ್ಟಡವನ್ನು ಕೂಡ ಹೊಂದಿದೆ ವೀಕ್ಷಕರೇ. ಸೊ ಈ ಒಂದು ಸಹಕಾರಿ ಸಂಘ 2400 ಷೇರುದಾರರನ್ನ ಹೊಂದಿದೆ. 2400 ಷೇರುದಾರರನ್ನು ಹೊಂದಿದೆ. ಒಟ್ಟು 1,31,00,000 ಷೇರು ಬಂಡವಾಳವನ್ನು ಹೊಂದಿದೆ. ಜೊತೆಗೆ 11.5 ಕೋಟಿ ಕೃಷಿ ಸಾಲವನ್ನು ಕೊಟ್ಟಿದೆ. ಶೂನ್ಯ ಬಡ್ಡಿ ದರದಲ್ಲಿ 11.5 ಕೋಟಿಯಷ್ಟು ಹಣವನ್ನು ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ಸಾಲವಾಗಿ ಕೊಟ್ಟಿದೆ ವೀಕ್ಷಕರೇ. ಜೊತೆಗೆ ಸುಮಾರು 50 ಲಕ್ಷ ಹಣವನ್ನು ಚಿನ್ನದ ಸಾಲವಾಗಿ ತನ್ನದೇ ಸ್ವಂತ ಬಂಡವಾಳದಿಂದ ಚಿನ್ನ ಸಾಲವನ್ನು ಕೊಟ್ಟಿದೆ. ಇಷ್ಟರ ಮಟ್ಟಿಗೆ ಬ್ಯಾಂಕ್ ಅನ್ನ ಬೆಳೆಸಿರ್ತಕ್ಕಂಥ ಕೀರ್ತಿ ನೀಲ್ಕಂಠಪ್ಪ ಅವರಿಗೆ, ಮತ್ತೆ ಅಧ್ಯಕ್ಷರಾಗಿರ್ತಕ್ಕಂಥ ನೀಲ್ಕಂಠಪ್ಪ ಅವರಿಗೆ, ಜೊತೆಗೆ CEO ಆಗಿರ್ತಕ್ಕಂಥ ಗಂಗಾಧರ್ ಅವರಿಗೆ, ಅವ್ರ ಸಿಬ್ಬಂದಿಯವರಿಗೆ ಸಲ್ಲಲೇಬೇಕು ಅನ್ನೋದರಲ್ಲಿ ಮಾತಿಲ್ಲ ವೀಕ್ಷಕರೇ. ಸೊ ಹಾಗಾದ್ರೆ ಆ ಸಂಘ ಅಷ್ಟೊಂದು ನಷ್ಟದಲ್ಲಿದ್ದಂಥ 12.5 ಲಕ್ಷ ನಷ್ಟದಲ್ಲಿದ್ದಂಥ ಸಂಘವನ್ನ 20 ಲಕ್ಷ ಲಾಭಕ್ಕೆ ಹೇಗೆ ಸಾಧ್ಯ ಆಯಿತು? ಇಷ್ಟೊಂದು ಲಾಭವನ್ನ ಮಾಡಲಿಕ್ಕೆ, ಜೊತೆಗೆ ಈ ಒಂದು ಸಂಘ ಇಷ್ಟೊಂದು ಸುಸ್ಥಿತಿಗೆ ಬರಲಿಕ್ಕೆ ಕಾರಣ ಯಾರು? ಎಲ್ಲವನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ, ಪಕ್ಕದ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಸರ್, ಏನಂದ್ರೆ ಸಹಕಾರ ಸಂಘವನ್ನ ಯಾರು ಬೇಕಾದ್ರೆ ಸ್ಥಾಪಿಸಬಹುದು, ಆದ್ರೆ ಅದನ್ನ ಸಕ್ಸಸ್ ರೇಟ್ ತಗೊಳ್ಳೋದು ತುಂಬಾ ಕಷ್ಟ, ಎಲ್ಲರ ಕೈಲಿ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆರಂಭ ದಿನಗಳು ಮತ್ತೆ ಆರಂಭಿಕ ಅಧ್ಯಕ್ಷರು ಅಥವಾ ಸ್ಥಾಪಕ ಅಧ್ಯಕ್ಷರ ಬಗ್ಗೆ ಏನಾದ್ರು ವಿಷಯ ಗೊತ್ತಿದ್ರೆ ಮಾತಾಡಿ. ಆರಂಭದಿಂದನೂ ಪಟ್ಟಿ ಭಾರಿ ಚೆನ್ನಾಗಿರ್ತದೆ ಸರ್. ಇದು ಇಲ್ಲಿ ನಡೆದು ಆಮೇಲೆ ಏನಾಗಿದೆ, ಸ್ವಲ್ಪ ಮಧ್ಯದಲ್ಲಿ ಕುಂಠಿತ ಆಗ್ಬಿಟ್ಟಿತ್ತು. ಒಬ್ರು ಕಾರಣಾಂತರದಿಂದ ಅವ್ರಿಗೇನು ಸಮಸ್ಯೆ ಇಲ್ಲದೆ ಸೊಸೈಟಿ ಬಿಟ್ಟು ಹೋಗ್ಬಿಟ್ಟಿದ್ರು ಅವರು. ಅದಾದ್ಮೇಲೆ ಒಂದು 2-3 ವರ್ಷ ಡಿಪೆಂಡ್ ಆಗಿದ್ರು. ಅದು ನಮ್ಮ ಮಾಜಿ ಅಧ್ಯಕ್ಷರು ದಾಕ್ಷಿಣಮ್ಮ ಅಂತೇಳಿ ಅವರೇ ಇನ್ಚಾರ್ಜ್ ತೊಗೊಂಡು ರೇಷನ್ ಮಾಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ನಮಗೆ CCI ಇಂದ ಅಪಾಯಿಂಟ್ ಮಾಡಿದ್ವಿ DCC ಬ್ಯಾಂಕಿಂದ. ಆವಾಗ ನಾವು ಬಂದಾಗ ಅದೇ ಶ್ರೀಮತಿ ದಾಕ್ಷಿಣಮ್ಮ ಫಸ್ಟ್ ನೇಮ್ ಇದೆ ನೋಡಿ ಸರ್, ದಾಕ್ಷಿಣಮ್ಮ ಅವರಿದ್ರು. ಅವ್ರ ಹತ್ರ ಚಾರ್ಜ್ ತೊಗೊಂಡ್ವಿ. ಆಮೇಲೆ ಅಲ್ಲಿ ಅವಾಗ 12 ಲಕ್ಷ ಲೋನ್ ಕೊಟ್ಟಿದ್ರು. 12 ಲಕ್ಷ ಲೋನ್ ಇತ್ತು. 12 ಲಕ್ಷ ಲಾಸ್ ಇತ್ತು ಸೊಸೈಟಿ. ಲೋನ್ ಇತ್ತು. ಲೋನ್ ಆಗಿ 12 ಲಕ್ಷ ಸುಸ್ತಿಯಾಗಿತ್ತು. ಅದು ಅಷ್ಟು ಸುಸ್ತಿಯಾಗಿತ್ತು ಸರ್. ಸೆಕ್ರೆಟರಿಗಳು ಹಂಗಾಗಿ ಬಾಕ್ಲಾಗಿತ್ತಲ್ಲ, ಅವರು ಇನ್ಚಾರ್ಜಲ್ಲಿ ಇದ್ದವರು CEO ರೇಷನ್ ಮಾಡ್ಕೊಂಡು ರಿಕವರಿ ಮಾಡ್ಕೊಂಡು ಹೋಗ್ತಾ ಇದ್ರು ಅವರು. ಅವಾಗ ಭಯಂಕರ ಇದಾಯ್ತಲ್ಲ ಸರ್. ಅವಾಗ ಬರಗಾಲ ಬಂದಿತ್ತಲ್ಲ. ಅವಾಗ ಬರಗಾಲ ಟೈಮಲ್ಲಿ ಯಾರು ಸಾಲ ಕಟ್ಟಲಿಲ್ಲ. ಅವಾಗ ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ಆದಲ್ಲ, ಫಸ್ಟ್ ಟೈಮ್ ಬಡ್ಡಿ ಮನ್ನಾ ಆಯ್ತಲ್ಲ. ಆ ಬಡ್ಡಿ ಟೈಮ್ನಲ್ಲಿ ನಾವು ಬಂದು ಇಲ್ಲಿ ಚಾರ್ಜ್ ತಗೊಂಡೆ. ಆ ಟೈಮಲ್ಲಿ ಬಡ್ಡಿ ಎಲ್ಲ ಕಟ್ಟಿಸಿ ರಿಕವರಿ ಮಾಡಿ ಅವಾಗಿಂದ ಸ್ಟಾರ್ಟ್ ಆಗಿತ್ತು. ಈಗ 12 ಲಕ್ಷ ರೂಪಾಯಿ ಸಾಲ ತೀರಿಸಿ ಈಗ ಮುಂದಿನ ಅಧ್ಯಕ್ಷರೆಲ್ಲ ಲಾಭಕ್ಕೆ. ಹೀಗಾಗಿ ಪ್ರತಿ ವರ್ಷ ಇವಾಗ 18 ರಿಂದ 20 ಲಕ್ಷ ಸಾಲ ಪ್ರಾಫಿಟ್ ಬರುತ್ತೆ. ಪ್ರತಿ ವರ್ಷ ಪ್ರಾಫಿಟ್ ಬರುತ್ತೆ, ಲಾಭ ಬರುತ್ತೆ. ಸರ್, ನೀವು ಅಧ್ಯಕ್ಷರಾಗಿ ಡೈರೆಕ್ಟರ್ ಆಗಿ ಎಷ್ಟರಲ್ಲಿ ಮೊದಲ ಬಾರಿಗೆ ಆಯ್ಕೆ ಆದ್ರಿ ಸರ್? ಆಯ್ಕೆ ಆದಾಗ ನಿಮ್ಮ ಸೊಸೈಟಿ ಸ್ಥಿತಿಗತಿ ಹೇಗಿತ್ತು? ನೀವು ಬಂದ ನಂತರ ಅಂತ ಬದಲಾವಣೆಗಳೇನು? ಸರ್, ನಾನೀಗ 19 ಬಂದಿದೆ. ನಾವು 3ನೇ ಬಾರಿ ಅಧ್ಯಕ್ಷ ಸರ್. ಈಗ ಸುಮಾರು ನಿರ್ದೇಶಕರಾಗಿ 12 ವರ್ಷ ಆಯ್ತು ಸರ್. ನಮ್ಮ ಡೈರೆಕ್ಟರ್ ಆಗಿ 3 ಬಾರಿ ಅಧ್ಯಕ್ಷರಾಗಿ ಅತ್ಯುತ್ತಮವಾಗಿ ನಮ್ಮ COನು ಕೂಡ
ಹಿಂದೆಲ್ಲ ಪೂರ್ತಿ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘ ಹಿರಿಯರು ಅನೇಕ ಇಲ್ಲಿ 50 ವರ್ಷ ಸುವರ್ಣೋತ್ಸವ ಮಾಡಬೇಕು ಮಾಡೋ ಸಂದರ್ಭದಲ್ಲಿ ಕಳೆದ ಬಾರಿ ಇದೇ ಊರಿನವರೇ ಸಿ ಆಗಿದ್ದರು. ಅದನ್ನು ಕಾರಣ ಅಂತ ಮುಚ್ಚುವಾಗಿ ಇಂದ ಅನೇಕರು ಕೂಡ ಇವರು ನಮ್ಮ ಧರ್ಮೇಗೌಡರು ಇದ್ದಂಥ ಸಂದರ್ಭದಲ್ಲಿ ನಮ್ಮ ಗಂಗಾಧರ ನಾಯಕ್ ಸರ್ನ ಇಲ್ಲಿಗೆ ಅಪಾಯಿಂಟ್ ಆಗಿ ನೇಮಿಸಿದಂಥ ಸಾಕಷ್ಟು ಅತ್ಯುತ್ತಮವಾಗಿ ಸುಮಾರು ಈಗ 7-8 ವರ್ಷದಿಂದ ಕೂಡ ಎ ಗ್ರೇಡಲ್ಲೇ ಇದೆ. ಸುಮಾರು 18, 20, 25 ಲಕ್ಷವರೆಗೂ ಕೂಡ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘ ಲಾಭದಲ್ಲೇ ಇದೆ. ನಮ್ಮಲ್ಲಿ ಕೂಡ ನಾವೀಗಾಗಲೇ ನಮ್ಮ 2400 ಜನ ಷೇರ್ದಾರಿದ್ದಾರೆ. ನಮ್ಮ ಷೇರ್ ಬಂಡವಾಳನೇ ಕೂಡ 1,31,000 ಇದೆ. 1,31,00,000 ಇದೆ. ಮತ್ತು ನಾವು ಕೃಷಿ ಕೂಡ ರೈತರು 0% ಮೂಲಕ ಸುಮಾರು 11,500 ಕೋಟಿ ಸಾಲನೂ ಕೂಡ ಕೊಟ್ಟಿದ್ದೀವಿ. ಮತ್ತೊಂದು 1/2 ಕೋಟಿ 50 ಲಕ್ಷನೂ ಕೂಡ ಗೋಲ್ಡ್ ಲೋನ್ ಕೊಟ್ಟಿದ್ದೀವಿ. ಮತ್ತು ಸುಮಾರು 3-4 ಬಾರಿ ಅಪೆಕ್ಸ್ ಬ್ಯಾಂಕಿಂದ ಕೂಡ ನಮಗೆ ಪ್ರಶಸ್ತಿ ಬಂದಿದೆ. ಜಿಲ್ಲಾ DC ಬ್ಯಾಂಕಿಂದ ಬಂದಿದೆ. ಯೂನಿಯನ್ಗೆ ಅನೇಕ ಸಾಕಷ್ಟು ನಮ್ಮ ಸಿಒನು ಕೂಡ ಎಲ್ಲರಿಗೂ ಸ್ಪಂದನೆ ಮಾಡಿ ಸಾಕಷ್ಟು ಅತ್ಯುತ್ತಮವಾಗಿ ದುಡಿದ್ದಾರೆ. ಮತ್ತು ಇಲ್ಲಿನ ಸಿಬ್ಬಂದಿನೂ ಕೂಡ ತುಂಬ ಅತ್ಯುತ್ತಮವಾಗಿ ಕಾರ್ಯನಿರ್ವಹಣೆ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಕಡೂರು ತಾಲೂಕಲ್ಲಿ ಗಿರಿಯಾಪುರ ಬಿಟ್ಟು ನಾವೇ 2ನೇ ಸ್ಥಾನದಲ್ಲಿರೋದು. ಸುಮಾರು 30 ಸಹಕಾರ ಸಂಘಗಳಿವೆ. ಅದರಲ್ಲಿ ಅತ್ಯುತ್ತಮವಾಗಿ ಸ್ವಂತ ಕಟ್ಟಡ ಆಗ್ಬೋದು. ನಾನು ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಒಂದು ಭವನ ಅಂತೇಳಿ ಮಾಡಿದ್ರು. ನಮ್ಮ ಮೀಟಿಂಗ್ ಭವನ ಕೂಡ 40 ಲಕ್ಷ ವೆಚ್ಚದಲ್ಲಿ ಒಂದು ಭವನ, ಮೀಟಿಂಗ್ ಭವನ ಮತ್ತು ಹೊಸ ಕಟ್ಟಡ ಕೂಡ ಮಾಡಿದ್ರು. ಇಂಥ ಅನೇಕ ಸಾಕಷ್ಟು ಹಿರಿಯರು ಕೂಡ ಸಾಕಷ್ಟು ಜನ ದುಡಿದಾರೆ ಈ ಸೊಸೈಟಿಗೋಸ್ಕರ. ಅದರಲ್ಲಿ ಇವ್ರು ಬಂದಿಗೆಲ್ಲ ಒಂದು 20-25 ವರ್ಷ ಆಗಿದೆ. 25 ವರ್ಷದಿಂದಲೂ ಕೂಡ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಇಲ್ಲಿನ ಸಿಬ್ಬಂದಿ ವರ್ಗರು ಕೂಡ ಯಾವುದೇ ಒಂದು ನಮ್ಮಲ್ಲಿ ಬಂದಂಥ ರೈತರಿಗೆ ಆಗ್ಬೋದು, ಗ್ರಾಹಕರಾಗ್ಬೋದು, ಪ್ರತಿಯೊಬ್ಬರು ಕೂಡ ಸ್ಪಂದನೆ ಮಾಡ್ಕೊಂಡು ಅತ್ಯುತ್ತಮವಾಗಿ ಕಡೂರಲ್ಲಿ ಒಂದು ನೇಮಲ್ಲಿದೆ ಸರ್. ಕೆಲಸ ಮಾಡ್ತಾರೆ. ಯಾವುದೇ ಸೊಸೈಟಿ ಬೆಳೆಯಬೇಕಾದ್ರೆ CO ಜೊತೆಗೆ ಅಧ್ಯಕ್ಷರು ಸಿಬ್ಬಂದಿಗಳ ಅತ್ಯುತ್ತಮ ಒಂದು ಸಂಬಂಧ ಇರಬೇಕಾಗುತ್ತೆ. ಉತ್ತಮ ಸಂಬಂಧ ಇದ್ರೆ ಸೊಸೈಟಿ ಬೆಳೀತಾ ಹೋಗುತ್ತೆ ಸರ್. ನಂತರ ಇನ್ನೊಂದು ಏನಂತಂದ್ರೆ ನೋಡಿ, ಇಲ್ಲಿ ನೀವು ಗೆದ್ದು ಒಬ್ಬರೇ ಬರಲ್ಲ. ಗೆದ್ದು ಒಳಗಡೆ ಬಂದಾಗ ನಿಮ್ಮ ಟೀಮ್ ಮಾತ್ರ ಬರಲ್ಲ, ಟೀಮ್ ಬರುತ್ತೆ, ಎಕ್ಸ್ಟ್ರಾ ಟೀಮ್ ಬರುತ್ತೆ. ಯಾವ ನಿಮ್ಮನ್ನು ಬೆಂಬಲಿಸಿದ್ದವರು, ನಿಮ್ಮನ್ನ ಫಾಲೋ ಮಾಡಿದ್ದವರು ಅವರೆಲ್ಲರೂ ಕೂಡ ಬಂದೇ ಬರ್ತಾರೆ. ಕಾರಣ ಏನಂದ್ರೆ ಸೊಸೈಟಿಲಿ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳು ಅಥವಾ ಬೇರೆ ಒಂದಕ್ಕೂ ನಿಮ್ಮ ಹತ್ರ ಬಂದೇ ಬರ್ತಾರೆ. ಇಲ್ಲಿ CO CO ಏನು ಮಾಡ್ತಾರೆ, ಬೈಲ ನೋಡ್ತಾರೆ. ಯಾವ ಬೈಲದಲ್ಲಿ ಏನು ರೂಲ್ಸ್ ಇದ್ದು ಆ ಪ್ರಕಾರವೇ ನೋಡಿ ಡಾಕ್ಯುಮೆಂಟ್ ಕಾರ್ಡ್ ಸಾಲವನ್ನು ಕೊಡ್ತಾರೆ. ಆದ್ರೆ ಆ CO ಫೈನಲ್ ಅಲ್ಲ. ನನಗೆ ತಿಳಿದಾಗಿ ನೀವು ಆಡಳಿತ ಮಂಡಳಿ ನಿಮ್ಮ ಸಿಟಿ ಕೋಆಪರೇಟಿವ್ ಇದರಲ್ಲಿ ಫೈನಲ್ ಆಗಿರುತ್ತೆ. ಸೊ ನೀವು ಇಂಪ್ಲಿಯನ್ಸ್ ಮಾಡಿದಾಗ ಒಂದು ಸಾಲವನ್ನು ಕೊಡ್ಬೇಕಾಗುತ್ತೆ. ನೀವು ಬೆಂಬಲಿಗೆ ಕೊಡೋದು ತಪ್ಪು ಅಂತಲ್ಲ. ಏನಪ್ಪ ಇವಾಗ ಕಷ್ಟಲ್ಲಿದ್ದಾನೆ ಇಂಪ್ಲಿಯನ್ಸ್ ಮಾಡಿಸಿ ತಪ್ಪಲ್ಲ. ಆದ್ರೆ ಕೊಟ್ಟಂದ್ರೆ ವಸೂಲಾತಿ ಇದೆಯಲ್ಲ, ಈ ಸಾಮಾನ್ಯ ರೈತ ಬಂದ್ರೆ CO ಹೇಳ್ದಂಗೆ ಕೇಳ್ತಾರೆ, ವಸೂಲಾತಿ ಈಸಿಯಾಗಿ ಮಾಡ್ತಿದ್ದಾರೆ ಸಿಬ್ಬಂದಿಗಳು. ಅದು ಇಂಪ್ಲಿಯನ್ಸ್ ಮಾಡಿದ್ದವರು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಸಾಲವನ್ನು ಕಟ್ಟಲ್ಲ. ಅಂತಹ ಸ್ಥಿತಿ ಇದ್ರೆ ಅಥವಾ ಅಂತ ಸ್ಥಿತಿ ಬಂದ್ರೆ ಸೊ ಅದನ್ನ ವಸೂಲಾತಿಯನ್ನು ಯಾವ ತರ ಮಾಡ್ತೀರಾ? ಆ ಒಂದು ರಾಜಕಾರಣದ ಬಗ್ಗೆ ನಾವು ಮಾತನಾಡೋದ್ರೆ ಡೋರಿಂದ ಹೊರಗಿದೆಯಾ ಅಥವಾ ಡೋರಿಂದ ಒಳಗಿದೆಯಾ ನಿಮ್ಮ ರಾಜಕಾರಣ? ನಮ್ಮಲ್ಲಿ ಏನಾಯ್ತು ಅಂದರೆ ಸರ್, ರಾಜಕೀಯ ಇಲ್ಲ. ನಾವೆಲ್ಲರೂ ಕೂಡ ಒಂದು ಅತ್ಯುತ್ತಮವಾಗಿ ಬಾಂಧವ್ಯ ಹೊಂದಿದ್ವಿ ಸದಸ್ಯರು. ಯಾವುದೇ ಒಂದು ರಾಜಕಾರಣ ಹೊರತುಪಡಿಸಿದ್ವಿ ನಾವು. ಮತ್ತು ನಮ್ಮ CO ಕೂಡ ನಾವು ಏನೇ ಒಂದು ಮಾಡೋದಾದ್ರೂ ಕೂಡ ನಮ್ಮ ಗಮನಕ್ಕೆ ತಂದು ಪ್ರತಿಯೊಬ್ಬರು ಕೂಡ ನಿರ್ದೇಶಕರನ್ನು ವಿಶ್ವಾಸಕ್ಕೆ ತಗೊಂಡು ಅವ್ರನ್ನ ತುಂಬ ನಂಬಿಕಸ್ತಾಗಿ ಇಟ್ಕೊಂಡಿದ್ದೀವಿ. ಯಾಕಂದ್ರೆ ನಮ್ಮ CO ಕೂಡ ಏನೇ ಒಂದು ವ್ಯವಹಾರ ಮಾಡಿದಾದ್ರು ಕೂಡ ನಮ್ಮ ಫೋನ್ ಗಮನಕ್ಕೆ ತಂದು, ಈಗ ನೀವೇ ಬರ್ತಕ್ಕಿದ್ರು ಕೂಡ ಸರ್ ಈ ಥರ ಬರ್ತಾಯಿದ್ದಾರೆ, ತಾವು ಇರ್ತೀರ ಹೆಂಗೆ ಅಂತೇಳಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾರೆ. ಅವ್ರನ್ನ ತುಂಬ ಭರವಸೆ ಇಟ್ಟಿದ್ವಿ. ರೈತರನ್ನು ಕೂಡ ಅಷ್ಟೇ ಅತ್ಯುತ್ತಮವಾಗಿ ಕಂಡಿದ್ದಾರೆ. ನಮಗೆ CO ಮೇಲೆ ಭಾರಿ ತುಂಬ ನಂಬಿಕೆ ಇದೆ ಅಂತೇಳಿ ವಿಶ್ವಾಸ. ಹೌದು ಸರ್, ಏನೆಲ್ಲ ಸಾಲ ಕೊಡ್ತೀರಾ? ರೈತರು ಎಷ್ಟು ಧೈರ್ಯವಾಗಿ ಬರ್ಬೋದು? ನೋಡಪ್ಪ, ಈ ಸೊಸೈಟಿ ಒಳಗೆ ಹೋದ್ರೆ ನನ್ನ ಪ್ರಾಬ್ಲಮ್ ಸಾಲ ಆಗುತ್ತೆ, ಸಾಲ ಸಿಗುತ್ತೆ ಅಂತ ಯಾವೆಲ್ಲ ಸಾಲಗಳು ಕೊಡ್ತಾ ಇದ್ದೀರಾ ಈಗ? ಡೀಟೇಲ್ಸ್ ಕೊಡ್ತೀರಾ ಸರ್? ಇವಾಗ ಕ್ರಾಪ್ ಲೋನ್ ಕೊಡ್ತಾ ಇದ್ದೀವಿ. ಸೊಸೈಟಿ ಸಂಘಗಳಿಗೆ, ಸೊಸೈಟಿ ಸಂಘ 140 ಸಂಘ ಇದೆ ನಮ್ಮಲ್ಲಿ. 1.25 ಕೋಟಿ ಸಾಲ ಕೊಟ್ಟಿದ್ವಿ. ಈಗ ಸ್ವಲ್ಪ ಕಡಿಮೆ ಮಾಡಿದ್ವಿ ಸಾಲ. ಸೊಸೈಟಿ ಸಂಘಗಳಿಗೆ ಕಡಿಮೆ ಬಡ್ಡಿ ಬರ್ತಲ್ಲ, ಬಡ್ಡಿ ಬರೋಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಸ್ವಲ್ಪ ಇನ್ನೇಟ್ ಆಗ್ತಿದ್ದಾರೆ. ಆದರೂ ಬ್ಯಾಂಕಲ್ಲಿ ಸಾಲ ಕೊಡೋಕ್ಕೆ ತೊಂದರೆ ಇಲ್ಲ, ಸಾಲ ಕೊಡ್ತೀವಿ. ಅದಲ್ಲದೆ ಗೋಲ್ಡ್ ಲೋನ್ ಕೊಡ್ತಾಯಿದ್ದೀವಿ ಸರ್, ವೆಹಿಕಲ್ ಲೋನ್ ಕೊಡ್ತಾಯಿದ್ದೀವಿ, ಮತ್ತು ಡೈರಿ ಸಾಲ ಕೊಟ್ಟಿದ್ದೀವಿ. KCC ಎಲ್ಲ ಕೊಟ್ಟು ಇದು ಮಾಡ್ತಾಯಿದ್ದೀವಿ. KCC ಸಾಲ ಭಾರಿ ಡಿಮ್ಯಾಂಡ್ ಇದೆ ಸರ್ ಇವಾಗ. ಬಟ್ ಫೈನ್ ಸಿಗ್ತಾ ಇಲ್ಲ ಅಂತ ಬ್ಯಾಂಕಿಂದ ಸ್ವಲ್ಪ. ಸರ್, ಯಾವುದೋ ಬ್ಯಾಂಕ್ ಬೆಳಿಬೇಕು ಅಂದ್ರೆ DCC ಬ್ಯಾಂಕ್, ಮದರ್ ಬ್ಯಾಂಕ್ ಕೊಡೋ ಸಾಲ ಜೊತೆ ಓನ್ ಫಂಡ್ ಅನ್ನ ಕನೆಕ್ಟ್ ಮಾಡಬೇಕಾಗ್ತದೆ. ಅದು ಠೇವಣಿ ರೂಪದಲ್ಲಿ ಇರ್ಬೋದು, ಲಾಭದ ರೂಪದಲ್ಲಿ ಇರ್ಬೋದು. ಯಾವುದು ನೀವು ಓನ್ ಫಂಡ್ ಇಂದ ಕೆಲಸವನ್ನ ಮಾಡಿದ್ರೆ ಬ್ಯಾಂಕ್ ಬೆಳೆಸ್ಬೋದು. ಕೇವಲ DCC ಬ್ಯಾಂಕ್ ಕೊಡೋ ಸಾಲ ಮಾತ್ರ ಕೆಲಸ ಮಾಡ್ತೀನಿ ಅಂತಂದ್ರೆ ಬ್ಯಾಂಕ್ ಅಷ್ಟೇ ಇರುತ್ತೆ. ಏನೋ ಒಂದು ನಡ್ಸ್ಕೋಬೇಕಾಗುತ್ತೆ. ಸೊ ನಿಮ್ಮ ಓನ್ ಫಂಡ್ ಬಗ್ಗೆ ಅಥವಾ ನಿಮ್ಮ ಠೇವಣಿ ಈ ವಿಚಾರ? ಈ ಓನ್ ಫಂಡ್ ನಮ್ಮಲ್ಲಿ 2.5 ಕೋಟಿ ಇದೆ ಸರ್. 2.5 ಕೋಟಿಯಲ್ಲಿ ನಾವೇನು ಮಾಡಿ 1.25 ಕೋಟಿ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿದ್ದೀವಿ. ಇಂಟ್ರೆಸ್ಟ್ ಈಗ ಬಾಕಿ 1.25 ಕೋಟಿಯನ್ನು ನಾವು
ಈ ಥರ ಲೋನ್ ಕೊಟ್ಟಿದ್ದೀವಿ ಸರ್. ಗೋಲ್ಡ್ ಲೋನು, ವೆಹಿಕಲ್ ಲೋನ್, ಆ ಲೋನ್ ಕೊಟ್ಟಿದ್ದೀವಿ ಸರ್ ಇವಾಗ. ಇದನ್ನ ಸ್ವಂತ ಇದರಲ್ಲಿ ಮತ್ತೆ ಏನು ಗೊತ್ತಾ, ಠೇವಣಿ ಜನಗಳು ಠೇವಣಿ ನಮ್ಮಲ್ಲಿ ನಂಬಿಕೆ ಇಟ್ಟು ಠೇವಣಿ ನಮ್ಮಲ್ಲಿ ಡಿಪಾಸಿಟ್ ಮಾಡಿದ್ದಾರೆ. ಅವ್ರು ಕೇಳಿದ ಟೈಮಲ್ಲಿ ಈಗ ನಾವು ಎಲ್ಲ ಈ ಸಾಲ ಕೊಟ್ಬಿಟ್ಟು ನಾಳೆ ಅವ್ರು ಬಂದ ಠೇವಣಿ ಕೇಳಿದಾಗ ಸಾಲ ರಿಕವರಿ ಆಗಲಿ ಅಂತ ನಾವು ಹೇಳೋಕ್ಕಾಗಲ್ಲ ಅವ್ರಿಗೆ. ಹಂಗಾಗಿ ಆ ರೈತರು ಏನು ನಮ್ಮಲ್ಲಿ ಡಿಪಾಸಿಟ್ ಮಾಡಿದ್ರೆ ಅಷ್ಟು ದುಡ್ಡನ್ನ ಬ್ಯಾಂಕಲ್ಲಿ ಇಟ್ಟಿದ್ದೀವಿ. ಅವ್ರು ಯಾವಾಗ ಕೇಳಿದ್ರು ಸೇಫಾಗಿ ಅವ್ರು ದುಡ್ಡು ಕೊಡೋ ಥರ ಮಾಡಿದ್ದೀವಿ. ಉಳಿದು ನಮ್ಮ ಪ್ರಾಫಿಟಲ್ಲಿ ಏನು ದುಡ್ಡು ಬರುತ್ತೆ ಅದರಲ್ಲಿ ನಾವು ಸಾಲ ಕೊಟ್ಬಿಟ್ಟು ನಂಬಿಕೆ ರೈತರಿಗೆ ನಂಬಿಕೆ ಕಳ್ಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಖಂಡಿತ ಸರ್. ಯಾಕೆಂದ್ರೆ ಒಂದು ವೇಳೆ ನೀವು ಬಂದಾಗ ಒಂದು ದಿವಸ ಹೇಳಿದ್ರೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಸಾಕು ಅವರಿಗೆ. ಮುಗಿಸ್ಬಿಡ್ತಾರೆ ಬ್ಯಾಂಕ್ ಮುಗಿಸ್ಬಿಟ್ಟು ಅವ್ರೆ ಬ್ಯಾಂಕ್ ಅಂದ್ರೆ ಹೊರಗಡೆ ಮಾತಾಡ್ತಕ್ಕಂಥದ್ದು. ಸೊ ಹಾಗಾಗಿ ನೀವು ಅದು ಇರ್ಲೇಬೇಕಾಗ್ತದೆ. ಅದ್ರ ಜೊತೆಲಿ ಒಂದು 25 ಲಕ್ಷ 30 ಲಕ್ಷ ಗೊಬ್ಬರ ಸ್ಟಾಕ್ ಮಾಡಿರ್ತೀವಿ ಯಾವಾಗಲೂ. ಸ್ಟಾಕ್ ಗೊಬ್ಬರ ಅಂತ ರೆಡಿ ಇರುತ್ತೆ. ಯಾವ ಟೈಮ್ ಇಲ್ಲಿ ಏನಾಯ್ತು ಅಂದ್ರೆ ಸರ್, ಸುಮಾರು 5 ಗ್ರಾಮ ಪಂಚಾಯತಿ ಬರುತ್ತೆ. ಸುಮಾರು 28 ಹಳ್ಳಿ ಕೂಡ ತುಂಬ ರೈತರ ಸಂಪರ್ಕನೇ ಇರೋದು. ಅಡಿಕೆ, ತೆಂಗು ಬೆಳೆ ಸಾಕಷ್ಟು. ಅವ್ರಿಗೇನಾಯಿತು, ಗೊಬ್ಬರ ನಮಗೆ ಇದು ಒಂದು ಜೀವನಾಡಿ ಆಧಾರಿ ಕೃಷಿ ಪತ್ತಿನ ಸಹಕಾರ ಸಂಘ ಆಗಿದೆ. ಸುಮಾರು 5 ಗ್ರಾಮ ಪಂಚಾಯತಿ, ಒಂದು ಜಿಗ್ನೆಹಳ್ಳಿ, ಒಂದು ದೊಡ್ಡಪಟ್ಟಿಗೆರೆ, ಒಂದು ಕಡೂರಳ್ಳಿ, ಒಂದು ತಂಗ್ಲಿ, ಒಂದು ಮತ್ತು ಬಳ್ಳೆಕೆರೆ, 5 ಗ್ರಾಮ ಪಂಚಾಯತಿ ವ್ಯಾಪ್ತಿ ಸುಮಾರು 28ರಿಂದ 30 ಹಳ್ಳಿಗಳು ಬರ್ತವೆ. ಅತ್ಯುತ್ತಮವಾಗ ಒಂದು ದೊಡ್ಡ ಕಡೂರು ತಾಲೂಕಲ್ಲಿ 5 ಗ್ರಾಮ ಪಂಚಾಯತಿ ಹೊಂದಿರೋದು ಕೃಷಿ ಪತ್ತಿನ ಸಹಕಾರ ಸಂಘ ಅಂದರೆ ಕಡೂರಳ್ಳಿನೇ. ಹೌದು, ಅದರಲ್ಲಿ ಬಳ್ಳೆಕೆರೆ, ಜಿಗ್ನಹಳ್ಳಿ 2 ಅವರು ಮಾಡ್ತೀವಿ ಅಂತೇಳಿ ಗ್ರಾಮ ಬಿಡಿಸ್ಕೊಂಡಿದ್ದಾರೆ. ಬಟ್ ಮುಂದೆ ಇದಾಗಬೇಕು ಸರ್, ಕಂಪ್ಲೀಟ್ ಸರ್. ಇನ್ನೊಂದೇನಾಗುತ್ತೆ ನೋಡಿ, ಈಗ ನೀವು ಹೈನುಗಾರಿಕೆ ಸಾಲವನ್ನು ಕೊಡಬೇಕಾದ್ರೆ ಡೈರಿ ಜೊತೆ ಒಪ್ಪಂದ ಆಗುತ್ತೆ ಸಾಲ ಅಂತ ಆಗುತ್ತೆ. ಅಂದ್ರೆ 3 ಜನ ಒಪ್ಪಂದ ಆಗುತ್ತೆ, ಡೈರಿ, ಸಿಇಒ ಮತ್ತೆ ಆ ವ್ಯಕ್ತಿ. 3 ಜನ ಒಪ್ಪಂದ. ಮೊದಲನೇ ಏನಾಯ್ತು, ಡೈರೆಕ್ಟ್ ಕೊಟ್ಬಿಡ್ತಿದ್ರು ಸಾಲವನ್ನ. ಅವ್ರ ಹೊಸ ಮಾರ್ಕೆಟ್ ಎಲ್ಲ ಓಡೋಗ್ತಿದ್ರು, ಸಾಲ ಕಟ್ಟಿರಲಿಲ್ಲ, ಬ್ಯಾಂಕ್ಗಳು ಅದಷ್ಟು ಕೊಡ್ತಾ ಇದ್ವು. ಈಗ ಒಂದ್ ಸಾಲ ಕಟ್ಟಲಿಲ್ಲ ಅಂದ್ರೆ ಡೈರಿ ಸಿಇಒ ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಅಥವಾ ಏನು KMF ಇವರು ಹೊಣೆಗಾರರಾಗ್ತಾರೆ ಇದಕ್ಕೆ. ಸೊ ನಿಮ್ಮಲ್ಲಿ ಎಲ್ಲ ಸಾಮಾನ್ಯ ಎಲ್ಲ ಬ್ಯಾಂಕ್ ಇದೇ ನಿಯಮ ಇದೆ, ನಿಮ್ಮಲ್ಲಿ ಯಾವ ತರ ಇದೆ ಡೀಟೇಲ್ಸ್ ಕೊಡಿ. ಅದೇ ಸೇಮ್ ಸರ್. ನಮ್ಮಲ್ಲೂ ನಾವು ಸೊಸೈಟಿ, ಹಾಲ್ ಇಂಡಿಯಾ ಡೈರಿ, ಆಮೇಲೆ ಪಾರ್ಟಿ 3 ಥರನೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಅವ್ರು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಡೈರಿ ಹತ್ರ ವಸೂಲಿ ಮಾಡೋಕ್ಕೆ ಇದು ಮಾಡ್ತೀವಿ ಸರ್. ಅಗ್ರಿಮೆಂಟ್ ಮಾಡ್ಕೊಂಡೇ ಕೊಟ್ಟಿರೋದು ಸರ್. ನಂತರ ಗೊಬ್ಬರವನ್ನ ಕೆಲವು ಬ್ಯಾಂಕ್ಗಳು ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಡೀಲರ್ಶಿಪ್ ಇಟ್ಕೊಳ್ತಾರೆ, ಇನ್ನು ಕೆಲವು ಸಬ್ ಡೀಲರ್ ಬರ್ತಾರೆ. ಈ ಡೈರೆಕ್ಟ್ ಡೀಲರ್ಶಿಪ್ ಅಂದಾಗ ಲಾಭ ಜಾಸ್ತಿ ಆಗುತ್ತೆ. ಆದ್ರೆ ಸಬ್ ಡೀಲರ್ ಲಾಭ ಅಂತಂದ್ರೆ ಅಲ್ಲಿ ನೀವು ಯಾವಾಗ ಬೇಕಾದ್ರೂ ಗೊಬ್ಬರ ಸಿಗುತ್ತೆ, ಯಾವ ಗೊಬ್ಬರ ಕೇಳಿ ಇಮಿಡಿಯೇಟ್ ಕೊಡ್ತಾರೆ ಸಬ್ ಡೀಲರ್. ಆದ್ರೆ ಮೇನ್ ಡೀಲರ್ ಅಂತ ಇದ್ದಾಗ ನೀವು ಅವ್ರು ಯಾವುದೇ ಗೊಬ್ಬರ ಇದೆಯೋ ಆ ಗೊಬ್ಬರ ಮಾತ್ರ ತರಬೇಕಾಗುತ್ತೆ. ಈ ಸಬ್ ಡೀಲರ್ ಆಗಲ್ಲ, ಎರಡಲ್ಲೂ ಕೂಡ ಲಾಭ ನಷ್ಟ ಇರ್ತವೆ. ಸೊ ನಿಮ್ಮಲ್ಲಿ ಯಾವ ಡೀಲರ್ಶಿಪ್ ಇದೆ, ಹೇಗೆ ಸರ್ ಗೊಬ್ಬರ? ನಮ್ಮಲ್ಲಿ ಫಸ್ಟ್ ಪ್ರಿಫರೆನ್ಸ್ ಬಂದು ಫೆಡರೇಷನ್ ಕೊಟ್ಟಿದೆ. ಕಡೂರು ಫೆಡರೇಷನ್, ಚಿಕ್ಕಮಗಳೂರು ಫೆಡರೇಷನ್ ಎರಡರದ್ದು ಡೀಲರ್ಶಿಪ್ ಇದೆ. ಮತ್ತು ಇಫ್ಕೋ ಕಂಪ್ನಿ ಡೈರೆಕ್ಟ್ ಅವ್ರದ್ದು ಡೀಲರ್ಶಿಪ್ ಇದೆ. ಅದ್ಮೇಲೆ ಪಾರ್ಟಿ ವೆಂಕಟೇಶ್ವರ ಟ್ರೇಡರ್ಸು, ಅಕ್ಷಯ ಟ್ರೇಡರ್ಸ್ ಅಂತೇಳಿ ಅವ್ರದ್ದು ಒಟ್ಟು 5 ಡೀಲರ್ಶಿಪ್ ಹತ್ರ ನಾವು ವ್ಯವಹಾರ ಮಾಡ್ತೀವಿ. ಸೇರು ಕೂಡ ಹಂಗಾಗಿ ನಾವೇನು ಮಾಡ್ತೀವಿ, ಒಬ್ಬರ ಹತ್ರ ಗೊಬ್ಬರ ಖಾಲಿ ಆಗಿ ಒಬ್ಬರ ಹತ್ರ ಫೋನ್ ಮಾಡಿ ಕಳಿಸಿ ಮೇಂಟೈನ್ ಮಾಡ್ತೀವಿ ಸರ್. ರೈತರಿಗೆ ಅದಕ್ಕೆ ತೊಂದರೆ ಆಗ್ಬೋದು ಅಂತೇಳಿ ಪ್ರಾಮಾಣಿಕವಾಗಿ ಅವ್ರಿಗೆ ಗೊಬ್ಬರ ತರಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ಸರ್ ಏನಂತಂದ್ರೆ ನೋಡಿ, ಇಲ್ಲಿ ನಾವು ನ್ಯಾಷನಲ್ ಬ್ಯಾಂಕಿಗೆ ಹೋದಾಗ ಏನಾಗುತ್ತೆ ಅಂದ್ರೆ ಟೈಮಿಂಗ್ಸ್ ಗಂಟೆ ಹೊಡೆದಾಗ ಬರುತ್ತೆ ಸರ್. ಟೈಮಿಂಗ್ಸ್ 3 ಗಂಟೆಗೆ ಹಾಕ್ಬೋದು, 10 ನಿಮಿಷ ಕೂಡ ಎಕ್ಸ್ಟ್ರಾ ನಿಲ್ಲಿಸ್ಕೊಂಡು ಸರ್ ನಾನು ನಾಳೆ ಕಟ್ಟಲಿಲ್ಲ, ಬಡ್ಡಿ ಕಟ್ಟಲಿಲ್ಲ ಅಂತ ನಾಳೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಕೇಳಲ್ಲ. ಅದು ನಿಂತಪ್ಪ ನಾವೇನು ಮಾಡ್ಲಿಕ್ಕೆ ಹೊರಗಡೆ ಹೋಗು ಅಂತ ಹೇಳ್ತಾನೆ. ಆದ್ರೆ ಕೋಆಪರೇಟಿವ್ ಬ್ಯಾಂಕ್ ಆಗಲ್ಲ, ಇಲ್ಲಿ ಟೈಮಿಂಗ್ಸೇ ಇಲ್ಲ ನನಗೆ ತಿಳಿದ ಹಾಗೆ. ಹೇಗಾಗುತ್ತೆ ಅಂದ್ರೆ ಆ ಕಡೂರಲ್ಲೋ ಚಿಕ್ಕಮಗಳೂರಲ್ಲೋ ಇರ್ತಾರೆ, ಸಿಒ ಫೋನ್ ಮಾಡ್ತಾರೆ, ಸರ್ ನಾನು ದುಡ್ಡು ಕಟ್ಟಬೇಕು, ನಾಳೆ ಶೂನ್ಯ ಬಿಟ್ಟಿದ್ದೆ ಮುಗಿತಾ ಇದೆ, ನೀವು ವೆಯ್ಟ್ ಮಾಡಿ ಅಂದ್ರೆ 10 ಗಂಟೆವರೆಗೂ ವೆಯ್ಟ್ ಮಾಡಿ. ಸಿಂಪಲ್ 5 ಗಂಟೆಗೆ ಗೊಬ್ಬರ ಕೊಡಬೇಕು ಸರ್, ನಾನು ಯಾರೋ 5 ಗಂಟೆ ಬರ್ತೀನಿ ಅಂತ 5 ಗಂಟೆಗೆ ಬಂದು ಗೊಬ್ಬರ ಕೊಡ್ತಾರೆ. ಅದ್ರ ಸಮಸ್ಯೆ ಏನಂದ್ರೆ ಇಲ್ಲಿ ವರ್ಕಿಂಗ್ಗಿಂತ ಅವ್ರಿಗೆ ಸಿಗ್ತಕ್ಕಂಥ ಸವಲತ್ತು ಮತ್ತೆ ಸಾಲ್ರಿ, ಇವ್ರಿಗೆ ಸಿಗ್ತಕ್ಕಂಥ ಸವಲತ್ತು ಮತ್ತು ಸಾಲ್ರಿ ಇಲ್ಲೇನಾಗುತ್ತೆ, ಗಂಟೆಯಲ್ಲಿ ದುಡಿಯೋ ಬಂಡವಾಳಕ್ಕಿಂತ 2% ಜಾಸ್ತಿ ಕೊಡಬೇಡಿ ಸರ್ಕಾರನೇ ಹೇಳುತ್ತೆ. ಹಾಗಾಗಿ ಮಾತ್ರಕ್ಕೆ ಅವರಿಗೆ ತೃಪ್ತಿಕರವಾದಂಥ ಜೀವನ ಮಾಡ್ಬೇಕಲ್ಲ, ಅವ್ರಿಗೊಂದು ಜೀವನ ಮಾಡ್ಲಿಕ್ಕೆ ಒಂದು ಸಂಬಳ ಬೇಕಲ್ವಾ. ಈ ವಿಚಾರದಲ್ಲಿ ನಿಮ್ಮ ಅಧ್ಯಕ್ಷತೆಯಲ್ಲಿ ನಿಮ್ಮ ಬ್ಯಾಂಕಲ್ಲಿ ಎಷ್ಟರ ಮಟ್ಟಿಗೆ ಸಾಲ್ರಿ ಮತ್ತು ಸವಲತ್ತುಗಳನ್ನು ಕೊಡ್ತಾ ಇದ್ದೀರಾ ನಿಮ್ಮ ಇವರಿಗೆ ಸಿಬ್ಬಂದಿಗಳಿಗೆ? ಸಿಬ್ಬಂದಿಯಲ್ಲಿ ನಮ್ಮಲ್ಲಿ ಏನಾಯ್ತು ಅಂದ್ರೆ ಸರ್, 55 ಈಗ ನಮ್ಮಲ್ಲಿ ಲಾಭಾಂಶದ ಮೇಲೆ 8% ತೆಗಿಬೇಕು ಅನ್ನೋದು ಎಲ್ಲ ಕಡೆ ಆದೇಶ ಇದೆ. ಅದ್ರ ಒಳಗೆ ನಾವು ಏನೇ ವ್ಯವಹಾರ ಮಾಡಿದಾರು ಕೂಡ ಅದರೊಳಗೆ ಮಾಡಿದ್ವಿ. ಅದಕ್ಕೆ ತಕ್ಕ ನಮ್ಮ ಆದಾಯಕ್ಕೆ ತಕ್ಕ ನಾವು ಕೂಡ ಅವ್ರಿಗೆ ಸಿಬ್ಬಂದಿ ವೇತನ ಆಗ್ಬೋದು, ಪ್ರತಿಯೊಂದು ಕೂಡ ಗ್ರೇಡ್ ಮೇಲೆ ನಾವು ಮಾಡ್ತಾ ಇದ್ವಿ. ಅವರವರ ಗ್ರೇಡ್ ಮೇಲೆ ಮತ್ತು ಸಿಬ್ಬಂದಿ ವರ್ಗದವ್ರು ಕೂಡ ನಮ್ಮ ಸಿಒ ಕೂಡ ನಾವು ಅದ್ರ ಮೇಲೆ 2% ಒಳಗೆ ನಾವು ಮಾಡ್ಕೊಂತ ಇದ್ವಿ. ಈಗ ಅದೇ ಸರ್, ನಮಗೆ ಏನಾಗಿದೆ
ಸ್ಯಾಲ್ರಿ ಕೊಡೋದು ಸಹಕಾರ ಸಂಘದ ಮುಖಾಂತರ ನಾವು ಸೊಸೈಟಿಗೆ ನೋಡಿ ಸ್ಯಾಲ್ರಿ ತೊಗೋಬೇಕಾಗತ್ತೆ. ನಾವು ಸ್ಯಾಲ್ರಿ ಕರೆಕ್ಟಾಗಿ ತೊಗೊಂಡು ಮಾಡ್ತೀವಿ ಅಂತೇಳಿ ಸೊಸೈಟಿ ಪ್ರಾಫಿಟಿಗೆ ತರೋಕ್ಕೆ ಆಗಲ್ಲ ಸರ್. ನಾವು ಅರ್ಧಕ್ಕರ್ಧ ಸಂಬಳ ತೊಗೊಂಡು ಸೊಸೈಟಿ ಉಳಿಸಿದ್ರೆ ಸೊಸೈಟಿ ಪ್ರಾಫಿಟಿಗೆ ಬರೋದು. ಆದಷ್ಟು ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸಿ ಒಂದು ಯೂನಿಯನ್ ಟೈಪ್ ಮಾಡಿ ಅದರಿಂದ ಫೆಡರೇಷನ್ ಮುಖಾಂತರ ಸ್ಯಾಲ್ರಿ ಕೂಡ ಮಾಡಿದ್ರೆ ಅನುಕೂಲ ಅಂತ ಅನ್ಸುತ್ತೆ. ಇದಕ್ಕೆ ಒಂದು ಪ್ರಶ್ನೆ ಏನಂತಂದ್ರೆ ಸರ್, ಸಾಮಾನ್ಯವಾಗಿ ನೀವು ನೇಮಕ ಆಗ್ಬೇಕಾದ್ರೆ ಸರ್ಕಾರದ ಅನುಮತಿ ಬೇಕು. ಸರ್ಕಾರದ ಇಲಾಖೆ ಅನುಮತಿ ಇಲ್ಲದೆ ನೀವು ಯಾರು ಸಿಬ್ಬಂದಿ ತಗೊಳಂಗಿಲ್ಲ. ನೀವೇ ತಗೋತೀವಪ್ಪ ಅಂತಂದ್ರು ನೋ, ಅದಕ್ಕೆ ಆಗಲ್ಲ. ಆದ್ರೆ ನೇಮಿಸ್ಬೇಕಾದ್ರೆ ಸರ್ಕಾರದ ಅನುಮತಿ ಬೇಕು. ಆದ್ರೆ ನಿಮಗೆ ಸ್ಯಾಲ್ರಿ ಕೊಡೋಂತ ವಿಚಾರ ಬಂದಾಗ ನೋ, ನೀವು ನಮ್ಮ ಸಿಬ್ಬಂದಿ ಅಲ್ಲ, ಸರ್ಕಾರ ಸಿಬ್ಬಂದಿ ಅಲ್ಲ ಅಂತ ಹೇಳುತ್ತೆ ಸರ್ಕಾರ. ನೀವು ನಮ್ಮ ಸಿಬ್ಬಂದಿನೇ ಅಲ್ಲಪ್ಪ, ನೀವು ಸೊಸೈಟಿಗೆ ಮಾತ್ರ ಸಿಬ್ಬಂದಿ, ಲಾಭ ಇದ್ರೆ ನೀನು ಸಂಬಳ ತಗ, ಇಲ್ವಾ ಪುಕ್ಷಟಿ ಕೆಲಸ ಮಾಡ್ಕೊಂಡು ಮನೆಗೆ ಹೋಗು ಅಂತ ಹೇಳುತ್ತೆ. ಈ ವಿಚಾರಕ್ಕೆ ಸಿಬ್ಬಂದಿಯಾಗಿ ಮಾತಾಡೋದು ಏನ್ ಅನ್ಸುತ್ತೆ ಸರ್? ಒಂದು ಈಕ್ವಲ್ ಸ್ಯಾಲ್ರಿ ಇಲ್ಲ ನೋಡಿ, ಇಲ್ಲ 50,000 ಕೊಡ್ತಾರೆ, ಇನ್ನೊಂದು ಕಡೆ 25,000, ಒಂದು ಕಡೆ 10,000 ಕೇಳಿದ್ರೆ ಸರ್, ನಾನು 10,000 ಕೇಳಿದ್ರೆ ಅದೇ ನಾವು ಗೋಳಿಗೆ ಹೋದಂತ ಸೊಸೈಟಿಗೆ ಹೋದ್ರೆ ಕಮಿಷನ್ ಕೊಡ್ತಾ ಇದ್ದಾರೆ ಅವರು. ನಮ್ಮ ಕಡೂರು ತಾಲೂಕಲ್ಲಿ 5,000 ರೂಪಾಯಿ ಸಂಬಳದೊಳಗೆ ಇದೆ ಸರ್. ಈಗ 5,000 ರೂಪಾಯಿ ಬದುಕದೇ ಕಷ್ಟ ಇದೆ ಸರ್. ಎಲ್ಲ ಏನ್ ಮಾಡಕ್ಕಾಗುತ್ತೆ, ನಾವು ನೌಕರ ಪ್ರಕಾರ ಅನಿವಾರ್ಯ. ಯಾಕೆಂದ್ರೆ ಅವ್ರು ಕೂಡ ಅದು ಏನಂದ್ರೆ ನೀವು ಕೂಡ ಅದೇ ತರ ಮಾಡ್ಬೇಕಾಗ್ತದೆ. ನಮ್ಮ ಸಿಒನು ಕೂಡ ಕಳೆದ ಬಾರಿ ಬಂದದ್ದು ಇಷ್ಟ 2,000 ರೂಪಾಯಿ ಸ್ಟಾರ್ಟಿಂಗ್ ಅಲ್ಲಿ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಇವತ್ತ ಉನ್ನತ ಸ್ಥಾನಕ್ಕೆ ತಗೊಂಡೋಗಿದ್ದಾರೆ ಅಂತಲ್ಲ, ಮೊದಲು ಕೂಡ ಅವರು 2,000, 3,000, 5,000ದಿಂದಲೂ ಕೂಡ ನಮ್ಮ ಸಿಒ ಆಗಿ ಕೆಲಸ ಮಾಡಿದ್ದಾರೆ. ಈಗ 48,000 ರೂಪಾಯಿ ಈಗ ತಗೊಳ್ತಿದ್ದೀವಿ. ನಾವು ನೌಕರಿಗೆಲ್ಲ 500 ರೂಪಾಯಿ ಕೊಡ್ತಾ ಇದ್ವಿ. ಫಸ್ಟಿಗೆಲ್ಲ 500 ರೂಪಾಯಿ ಕೊಟ್ಟು ಈಗ ಅವ್ರಿಗೆ 20,000 ರೂಪಾಯಿ ಮಾಡಿದ್ದೀವಿ. ಯಾಕೆಂತಂದ್ರೆ ಇಲ್ಲೇ ಕೆಲಸ ಮಾಡ್ತಾ ಇದ್ದಾಗ ಮನೆಗೆ ಹೋಗಿ ಬೇರೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಈಗ ಇಲ್ಲಪ್ಪ ಇಲ್ಲಿ ಕೂತ್ಕೊಂಡು ದೊಡ್ಡ ಮನೆ ಹತ್ರ ಕೆಲಸ ಮಾಡ್ಕೊಂಡ್ರೆ 500 ರೂಪಾಯಿ ಬಿಡ ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ಆದ್ರೆ 24 ಗಂಟೆ ಕೆಲಸ ಮಾಡ್ಕೊಂಡು ಸರಿಯಾಗಿ ಸಾಧಿಸಿರ್ಲಿಲ್ಲ ಅಂದಾಗ ಅದು ಸೊಸೈಟಿಯಲ್ಲಿ ಬೆಳೆಸಕ್ಕೂ ಮನ್ಸಿರಲ್ಲ ಅವರಿಗೆ. ಏನಪ್ಪ ಈ ಸಾಧ್ಯ ನಾನು ಏನು ಕೆಲಸ ಮಾಡ್ಬೇಕಿಲ್ಲ ಏನೋ ಮನಸ್ಥಿತಿ ಇರುತ್ತೆ ಸರ್. ನಂತರ ಇನ್ನೊಂದು ಏನಾಗುತ್ತೆ, ಗೋಲ್ಡ್ ಲೋನ್ ಕೊಡ್ಬೇಕಾದ್ರೆ ನೀವು ಆನ್ಸರ್ ಹೇಳಿ ಸಾಧ್ಯ ಇದ್ರೆ ಮಾತ್ರ ಆನ್ಸರ್ ಹೇಳಿ, ಇಲ್ಲ ಅಂತಂದ್ರೆ ಇದಕ್ಕೆ ಉತ್ತರವನ್ನು ನಿರೀಕ್ಷಿಸಲ್ಲ. ಸಾಮಾನ್ಯ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಗೋಲ್ಡ್ ಲೋನ್ ಕೊಡ್ಬೇಕಾದ್ರೆ ಏನಾಗುತ್ತೆ ಸರ್, ಅಪ್ರೈಸರ್ ಬೇಕಾಗ್ತಾರೆ, ತಜ್ಞರು ಬೇಕು. ಯಾಕೆಂದ್ರೆ ನೀವು ಈಗ ಒಂದು ಗೋಲ್ಡ್ ಕೊಟ್ಟ ತಕ್ಷಣ ಅದು ಲೋನ್ ಕೊಡ್ಲಿಕ್ಕೆ ಆಗಲ್ಲ. ನೀವು ಆ ಒಂದು ವಿಚಾರವಾಗಿ ಎಷ್ಟರ ಮಟ್ಟಿಗೆ ನೀವು ಅದನ್ನ ಇದು ಮಾಡ್ಬಿಟ್ಟು ಗೋಲ್ಡ್ ಲೋನ್ ಕೊಡ್ತಾ ಇದ್ದೀರಾ? ಯಾಕೆಂದ್ರೆ DCC ಬ್ಯಾಂಕ್ಗಳಿಗೆ ಟೋಪಿ ಹಾಕಿದ್ದಾರೆ ಈ ವಿಚಾರದಲ್ಲಿ. ಮತ್ತೆ ಇನ್ನೊಂದು ಏನಾಯ್ತು ಸರ್, ಗೋಲ್ಡ್ ಲೋನ್ ಕೊಡೋಕ್ಕೆ ಅಂದ್ರೆ ನಮ್ಮಲ್ಲಿ ಕೂಡ ಚೆಕಪ್ ಅಲ್ದಲೆ ಇಲ್ಲಿ ನಂಬಿಕಸ್ತ್ರ ಮೇಲೆ ನಾವು ಗೋಲ್ಡ್ ಲೋನ್ ಕೊಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಮೇನ್ ಇಂಪಾರ್ಟೆಂಟು ಅವರು ನಂಬಿಕೆ ಇಲ್ಲ ಅಂತಂದ್ರನ್ನ ಅವ್ರನ್ನಲ್ಲೇ ಇದು ಮಾಡೋ ಅಂತ ನಮ್ಮ ಉತ್ತಮ. ಯಾಕೆಂದ್ರೆ ಅವ್ರು ನಾಳೆ ಸದಸ್ಯರಾಗಿ ಅವ್ನು ತುಂಬಾ ನಂಬಿಕಸ್ತಾಗಿ ನಾಳೆ ದಿನ ಅವನಿಂದ ಏನು ಕೂಡ ಕಂಪ್ಲೇಂಟ್ ಬರಲ್ಲ ಅನ್ನೋ ವ್ಯಕ್ತಿ ಮಾತ್ರ ಇಲ್ಲಿ ಯಾರೋ ಗೋಲ್ಡ್ ಇಡ್ತೀವಿ ನಾವು ಇಡಿಸ್ಕೊಳ್ಳಲ್ಲ ಸರ್. ಯಾಕೆಂದ್ರೆ ಬಿಳಿಕೆರೆ ಸೊಸೈಟಿ ಒಂದು ಇದಾಗುತ್ತೆ. ಸಿಇಒ ಎಲ್ಲರೂ ಆತ್ಮೀಯ ಸಿಇಒ ತುಂಬಾ ಚೆನ್ನಾಗಿದ್ದಾರೆ. ತುಂಬಾ ವರ್ಷದ ಅವರಿಗೆ ಬಂದಿರೋರು. ಒಬ್ಬ ವ್ಯಕ್ತಿ ರೈತ ಬರ್ತಾನೆ, ರೈತ ಬಂದವ್ರಿಗೊಂದು ಚಿನ್ನದ ಸರವನ್ನ ರೇಟ್ ತಗೊಂಡು ಅವರು ಅರ್ಜೆಂಟ್ ಇರ್ತಾರೆ. ಅರ್ಜೆಂಟ್ ಇದ್ದಾಗ ಆತ ಹೇಳ್ತಾರೆ, ಪರಿಚಯ ಇದ್ದವ್ರು ರೈತ, ಇವ್ರು ಆ ಚಿನ್ನದ ಸರವನ್ನು ರೇಟ್ ಇರ್ತಾರೆ, ಅವ್ರಿಗೆ ಸಾಲವನ್ನು ಕೊಟ್ಟು ಕಳಿಸ್ತಾರೆ. ಮತ್ತೆ ಆ ಸರ ನೋಡಲ್ಲ, ಅವರು ತೆಗಿತಾರೆ, ಇದರಲ್ಲಿ ಇರ್ತಾರೆ, ಹೋಗ್ತಾರೆ, ಅಪ್ಲೈಸರ್ ಹೋಗ್ತಿರಲ್ಲ ಅರ್ಧ ಇರ್ತಾರೆ, ಮತ್ತೆ ಅಪ್ಲೈಸರ್ ಕೊಡೋದು ಮರೀತಾರೆ. ಅವರು ಎಲ್ಲಿವರೆಗೆ ಅಂದ್ರೆ ಅಥವಾ ವಾಪಸ್ ಬಿಡಿಸ್ಕೊಳ್ಳೋವರೆಗೂ ಗೊತ್ತಿಲ್ಲ. ಬಿಡಿಸ್ಕಿತಾರೆ ಆ ಚಿನ್ನ ಸರವನ್ನ. ಬಿಡಿಸ್ಕಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ, ಅವ್ರು ಮತ್ತೆ DCC ಬ್ಯಾಂಕಿಗೆ ತಗೊಂಡು ಹೋಗ್ತಾರೆ ಇರ್ತಕ್ಕೆ ಬ್ರಾಂಚ್ಗೆ. DCC ಬ್ಯಾಂಕ್ ಅಲ್ಲಿ ಅಪ್ರೈಸರ್ ಇರ್ತಾರೆ. ಚೆಕ್ ಮಾಡಿದ್ರೆ ಒರಿಜಿನಲ್ ಗೋಲ್ಡ್ ಅಂತ. ಅಂದ್ರೆ ರೈತರಿಗೆ ಗೊತ್ತಿಲ್ಲ, ರೈತರ ಕೈಲಿ ಬೇರೆ ರೇಟ್ಸ್ ಇರ್ತಕ್ಕಂಥದ್ದು. ಆಗ ಅಲ್ಲಿಂದ ಫೋನ್ ಅವ್ರ ಹತ್ರ ಇಲ್ಲಿ ಏನ್ ಹೇಳ್ತಿದ್ದೀರಿ, ನಾನು ಈಗಿನ ಸೊಸೈಟಿ ಬಿಡಿಸ್ಕೊಂಡು ಬಂದಿದ್ದೇನೆ ಅಂತ. ಆಗ ಫೋನ್ ಮಾಡ್ತಾರೆ ನೀವು ಸಿಇಒಗೆ, ಏನ್ ಸರ್ ನೀವು ಇದಕ್ಕೆ ಈ ತರ ಡೂಪ್ಲಿಕೇಟ್ ಗೋಲ್ಡ್ಗೆ ಸಾಲ ಕೊಟ್ಟಿರಲಿ, ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು. ಹಾಗೆ ನಿಜವಾಗ್ಲೂ ತುಂಬಾ ಕಷ್ಟದ ವಿಚಾರ. ಯಾಕೆಂದ್ರೆ ಯಾರನ್ನ ಕಣ್ಣಲ್ಲಿ ನೋಡಿ ಯಾರಪ್ಪ ಗೊತ್ತು ಮಾಡ್ಲಿಕ್ಕೆ ಆಗುತ್ತೆ ಸರ್ ಇವತ್ತಿನ ಚಿನ್ನಗಳನ್ನ. ಅದೇ ಸರ್, ಒಂದ್ ರೂಪದಲ್ಲಿ ಹೋದ್ರೆ ಕಷ್ಟ, ಅದು ಇನ್ನೊಂದು ರೂಪದಲ್ಲಿ ಹೋದ್ರೆ ವಿಶಾಲ ವಸೂಲಾತಿಗೆ ಹೋದ್ರೆ ಅದೇ ಉತ್ತಮವಾದ ಸುಲಭವಾದ ಸಾಲ ಸರ್. ಅದು ಅದಕ್ಕೆ ರಿಕವರಿ ಮಾಡೋಕ್ಕೆ ಕಷ್ಟ ಇದೆ. ಸಹಕಾರ ಸಂಘದಲ್ಲಿ ಮಾಧ್ಯಮ ಕೊಡೋದು ಸುಲಭ. ಸಾಲ ಕೊಡ್ತಾರೆ ಅಂದ್ರೆ ಯಾರು ಬೇಕು ಸಾಲಕ್ಕೆ ನಿಂತ್ಕೊತಾರೆ, ಸಾಲವನ್ನು ಅರ್ಜಿ ಕೊಟ್ಟ ತಕ್ಷಣ ತಗೋತಾರೆ. ಸಾಲ ವಸೂಲಾತಿ ಸರ್, ವಸೂಲಾತಿ ಇಂಪಾರ್ಟೆಂಟ್. ನೀವು ಎಷ್ಟು ಸಾಲವನ್ನು ಕೊಡ್ತೀರೋ ಅಷ್ಟು ವಸೂಲು ಮಾಡಬೇಕು. ಆಗ ಮಾತ್ರ ಅದು ಬ್ಯಾಂಕ್ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ 70% ಬಂತು, 30% ಹೋಯ್ತು, ಈ ಥರ ಎಲ್ಲ ಆದಾಗ ನಷ್ಟ ಕಟ್ಟೋಟಿಗೆ ನಷ್ಟಕ್ಕೆ ಹೋಗುತ್ತೆ. ಅದು ಯಾವತ್ತೂ ಬರ್ಬೋದು ಕೋರ್ಟಲ್ಲಿ, ಆದರೆ ನಷ್ಟ ಇತ್ತು ಅನ್ಬೋಸ್ಬೇಕಾಗ್ತದೆ. ಸೊ ನಿಮ್ಮ ವಸೂಲಾತಿ ಬಗ್ಗೆ ಮಾತ್ರ ವಸೂಲಾತಿ ನಮ್ಮ ರೈತರು ಸಹ ಎಲ್ಲ ಶ್ರಮಜೀವಿಗಳಲ್ಲಿ ಸಾಲದ ಬಗ್ಗೆ 10% ಅದೇ ಕಷ್ಟ ಸುಖವಂತ ಬಿಟ್ಟರೆ 99% ನಮ್ಮಲ್ಲಿ ಸಾಲವನ್ನು ಕಟ್ತಾರೆ ಸರ್. ತೊಂದರೆ ಏನಿಲ್ಲ, ಆದರೆ ಏನಿಲ್ಲ. ಸ್ವಲ್ಪ ಅಡಿಕೆ ತೆಂಗು ಅವೆಲ್ಲ ಇದೆ, ಬರಗಾಲ ಬಂದ ಸ್ವಲ್ಪ ಕಷ್ಟ ಆಗುತ್ತೆ.
ಆ ಟೈಮ್ ಬಿಟ್ಟರೆ ಇತರೆ ಟೈಮಲ್ಲಿ ಆದಷ್ಟು ರೈತರು ನಮ್ಮಲ್ಲಿ ಯಾರು ಇಷ್ಟು ಮಾಡಲ್ಲ ಸರ್. ಈ ಜಮೀನು ಮಾಡ್ಕೊಂಡವರು ಅಂತಾಗಿಂತ ಸ್ವಲ್ಪ ರಿಕವರಿ ಕಟ್ಟೋದು ಬಿಟ್ಟರೆ ಬಾಕಿ ಎಲ್ಲ ಇನ್ ಟೈಮಿಗೆ ಬಂದು ಸಾಲ ಕಟ್ತಾರೆ ಸರ್. ಮತ್ತು ರಿಕವರಿನೂ ಮನೆಗೆ ಹೋಗಿಲ್ಲ, ಆದಷ್ಟು ಬರಲಿಲ್ಲ ಅಂದರೆ ಅವ್ರಿಗೆ ಪ್ರಾಮಾಣಿಕವಾಗಿ ಮನೆ ಹತ್ರನೇ ಹೋಗಿ ಅವರಿಗೆ ಮನವೊಲಿಸಿ ಕಟ್ಟಿ ಬಡ್ಡಿ ಬರೋಲ್ಲ ನಿಮಗೆ, ಬಡ್ಡಿ ಸೌಲಭ್ಯ ಸಿಗೋಲ್ಲ ಸರ್ಕಾರದಿಂದ ಅಂತೇಳಿ ಮನವೊಲಿಕೆ ಮಾಡಿ ಸಾಲ ವಸೂಲಿ ಮಾಡ್ತೀವಿ ಸರ್ ಹತ್ರ ಆದಷ್ಟು. ಸರ್, ಈ ಪ್ರಶ್ನೆಗೆ ಆನ್ಸರ್ ಹೇಳಲಿಕ್ಕೆ ಸಾಧ್ಯ ಆದರೆ ಹೇಳ್ಬೋದು, ಯಾಕೆಂದರೆ ಆನ್ಲೈನ್ ಹೇಳೋದು ಕಷ್ಟ ಅಂದ್ಕೊಂಡಿದ್ದೀನಿ ನಾನು ಈ ಪ್ರಶ್ನೆಗೆ ಆನ್ಸರ್ನ. ಏನಾಗುತ್ತೆ ಅಂದರೆ ಕೆಲವು ಬ್ಯಾಂಕ್ಗಳಲ್ಲಿ ನೀವು ಶೂನ್ಯ ಬಡ್ಡಿ ದರ ಸಾಲ ಇದೆಯಲ್ಲ ಕೊಡಬೇಕಾದ್ರೆ 2ರಿಂದ 2.5 ಸಾವಿರ ವಸೂಲಾಗುತ್ತೆ. ಸಾಮಾನ್ಯವಾಗಿ ನಮಗೆ ತಿಳಿದಬೇಕಂತಿರ್ತಾರೆ, ನೀವು ಹೇಳಿಕ್ಕೆ ಸಾಧ್ಯ ಇದ್ರೆ ಮಾತ್ರ ಆನ್ಸರ್ ಹೇಳ್ಬೋದು, ಒತ್ತಾಯ ಇಲ್ಲ ಇದಕ್ಕೆ ಆನ್ಸರ್ ಹೇಳಲಿಕ್ಕೆ. ನಂತರ ಇನ್ನೊಂದು ಏನಾಗುತ್ತೆ ಅಂದರೆ ಎಲ್ಲರೂ ಸಾಲವನ್ನು ಕಟ್ಟಲ್ಲ, ಇನ್ ಟೈಮಿಗೆ ಕಟ್ಟಲ್ಲ. ಒಳ್ಳೆ ಕಟ್ಟಿಲ್ಲ 100% ಬಡ್ಡಿ ಅದು ಮೊದಲಿಂದ ಕಟ್ಟಿ ಹೋಗ್ಬೇಕಾಗುತ್ತೆ. ಸ್ಟಾರ್ಟಿಂದ ಅವ್ನು ಎಷ್ಟು ಯಾವ ಥರ ಅಲ್ಲಿಂದ ಕೂತು 100% ಕಟ್ಟಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಬಡ್ಡಿ ವ್ಯವಹಾರ ನಡೆಯುತ್ತೆ ಅನ್ನೋ ಕಂಪ್ಲೇಂಟ್ಸ್ ಇದೆ. ನಮ್ಮಲ್ಲಿ ಏನಾಯ್ತು ಸರ್, ಜನರಲ್ ಆಗಿ ಹೇಳ್ತಾರೆ, ನಿಮ್ಮ ಸೊಸೈಟಿಗೆ ಕೃಷಿ ಪತ್ತಿನ ಸಾಕು ನಮ್ಮಲ್ಲಿ ಏನಾಯ್ತು, ನಾವು ಕೊಟ್ಟಿರೋದೆಲ್ಲ ಪೂರ್ತಿ ಅಡಿಕೆ ತೆಂಗಿರೋದ್ರಿಂದ ಯಾರೂ ಕೂಡ ಆ ಥರದಲ್ಲಿ ಯಾರೂ ಇಲ್ಲ ಸರ್. ಆ ರೈತರು ಅಲ್ಲಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಅದರಲ್ಲೇನು ಅವ್ರು ಕಟ್ತಾರೆ, ಯಾವೂ ಕೂಡ ಆ ಥರ ನಾವು ಕಾಣಂಗೆ ಯಾವಿಲ್ಲ. ಕೆಲವೊಂದು ಒಬ್ಬರು ಇಬ್ಬರು ದುಡುಕಿರೆ ನಮ್ಮಂಥವ್ರು ಸಹಕಾರ ಪಡ್ಬಿಟ್ಟು ಅವರು ಅದನ್ನು ಇದು ಮಾಡ್ತಾರೆ ಅಂತ ನನ್ನ ಭಾವನೆ. 100% ಕೆಲವೊಂದು ಬ್ಯಾಂಕ್ಗಳು ಏನಾಗಿದೆ ಅಂದ್ರೆ ಹಾಸನದಲ್ಲಿ ಬಹುತೇಕ, ಚನ್ನರಾಯಪಟ್ಟಣ ಬಹುತೇಕ ಬಡ್ಡಿ ವ್ಯವಹಾರ, ಅವರಿಗೆ ಶೂನ್ಯ ಬಡ್ಡಿ ದರ ಅಂತ ನಾವು ಸಾಲ ಕೊಡ್ತೇವೆ, 50% ಜನ ಮಾತ್ರ ಶೂನ್ಯ ಬಡ್ಡಿ ದರದಲ್ಲಿ ಇವತ್ತು ಹಣವನ್ನು ಕಟ್ತಾ ಇದ್ರು ವಾಪಸ್ಸು. ಇನ್ನು 50% ಜನ ಟೈಮಿಗೆ ಕಟ್ಲಿಕ್ಕೆ ಆಗಲ್ಲ. ಅಲ್ಲಿ ಏನು ಅವತ್ತು ಹೊಂದಾಣಿಕೆ ಇದೆ, ಇವರು ಸೂಪರ್ವೈಸರ್ ಮತ್ತು ಇನ್ನೊಬ್ರು 4-5 ಜನ ಹೊಂದಾಣಿಕೆ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ತಿದ್ದಾರೆ. ಏನು ಮಾಡಿಲ್ಲ, ಎಲ್ಲ ರೈತರು ಬುದ್ಧಿವಂತ ಇರ್ತಾರೆ, ಒಬ್ಬರ ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅಡಿಕೆ ಪಡ್ಕೆ ಮಾಡ್ಕೊಂಡು ಮಾಡಿ ಕಟ್ಟಿ ಸಾಮಾನ್ಯ ಏನು ಮಾಡಂಗಿಲ್ಲ. ಯಾಕಂದ್ರೆ ಇಲ್ಲಿ ಚನ್ನರಾಯಪಟ್ಟಣ ಅಂದ್ರೆ ತುಂಬಾ ಚೆನ್ನಾಗಿದೆ ಸೊಸೈಟಿ, ಚನ್ನರಾಯಪಟ್ಟಣ ತುಂಬಾ ಚೆನ್ನಾಗಿದೆ. ಕಾರಣ ಏನಂದ್ರೆ MLA ಡೈರೆಕ್ಟ್, ಅಲ್ಲಿ ಶಾಸಕ ಡೈರೆಕ್ಟ್. ಹಾಗಾಗಿ ಪ್ರತಿ ಚುನಾವಣೆಗೂ ಕೂಡ ಅಲ್ಲಿ ಏನು ಅವ್ರಿಗೆ ಕೊಡಬೇಕು ಅಂತ ಕೊಟ್ಟರೆ ಅದು ಎಲ್ಲಿ ಹೆಂಗೆ ನಡ್ಕೊಳ್ತೇವೆ, ಬೆಳೆಯೋದು ಅದ್ಕೊಂಡು ಬೇಡ ಸರ್. ನಂತರ ಇನ್ನೊಂದು ಏನಂತ ಅಂದ್ರೆ ಬ್ಯಾಂಕ್ ಅಲ್ಲಿ ನಿಮ್ಮ ಏನು ಸೊಸೈಟಿ ಇದೆ, ಈ ಸೊಸೈಟಿ ವ್ಯಾಪ್ತಿಯಲ್ಲಿ ಎಷ್ಟು ಗ್ರಾಮಗಳು ಬರ್ತವೆ, ಜೊತೆಗೆ ಎಷ್ಟು ಜನ ಶೇರ್ದಾರ ಇದ್ದಾರೆ, ಶೇರ್ದಾರ ಒಂದು ವೇಳೆ ತೀರಿ ಹೋದ್ರೆ ಆ ಹಣವನ್ನು ಅವನು ವಾಪಸ್ ಪಡ್ಕೊಳಕ್ಕೋ ಅಥವಾ ಮತ್ತೆ ಅವನ ಶೇರ್ನ ಅವನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೋ ಏನೆಲ್ಲ ವ್ಯವಸ್ಥೆ ಇದೆ ಸರ್? ಅದೇ ಅವರು ಭೌತಿಕ ನಮಗೆ ಅರ್ಜಿ ಕೊಟ್ಟರೆ ಭೌತಿಕ ಅರ್ಜಿ ಕೊಟ್ಟರೆ ಒಂದು ಡೆತ್ ಸರ್ಟಿಫಿಕೇಟ್ ಮೇಲೆ ಅವರ ಫ್ಯಾಮಿಲಿಗೆ ವರ್ಗಾವಣೆ ಮಾಡಿಕೊಡ್ತೀವಿ ಸರ್. ಎಷ್ಟು ಗ್ರಾಮ ಬರುತ್ತೆ ಸರ್ ಈಗ ಪ್ರೆಸೆಂಟ್? 28 ಗ್ರಾಮ ಬರ್ತವೆ, 5 ಗ್ರಾಮ ಪಂಚಾಯತಿ ಬರುತ್ತೆ. ಯಾವುದೇ ಒಂದು ಅವರ ಶೇರ್ದಾರ ಕುಟುಂಬ ಅಂದ್ರೆ ಅವ್ರ ಮಕ್ಕಳು ಇಲ್ಲ ಅವ್ರ ಇದ್ರೆ ನ್ಯಾಮಿನಿ ಯಾರು ಕೊಟ್ಟಿರ್ತಾರೆ ಆ ನ್ಯಾಮಿನಿಗೆ ಹೋಗುತ್ತೆ. ಆ ನ್ಯಾಮಿನಿ ಇಲ್ಲ ಅಂತ ಕಾಲಕ್ಕೆ ಅವ್ರ ವಂಶಸ್ಥರಿಗೆ ನಾವು ಉಳಿಸಕ್ಕೆ ಪ್ರಯತ್ನ ಪಡ್ತೀವಿ, ಶೇರ್ ಕೊಡ್ತೀವಿ, ಶೇರ್ ಕೊಡೋಕ್ಕೆ. ಸರ್, ಈಗ ಒಟ್ಟು ಲಾಭ ಎಲ್ಲಾದ್ರೂ ಕೊನೆ ಕೇಳ್ತಕ್ಕಂಥ ಲಾಭದ ವಿಚಾರ. ಇಷ್ಟೆಲ್ಲ ಮಾಡಿದ್ರು ಸರ್, ಲಾಭ ಏನಿದೆ ಅಂತ ಕೇಳ್ತೇವೆ. ಆ ಲಾಭದ ವಿಚಾರವನ್ನು ನಾವು ಮಾತನಾಡೋದ್ರೆ ಹೇಳಿ ಸರ್, ಲಾಭ ಎಷ್ಟಿದೆ ಏನು? ಈ ಸತಿ ನಮ್ಗೆ 18,95,000 ಬಂದಿದೆ ಸರ್. ಈ ವರ್ಷ 18,95,000. ಸರ್, ನಿಧಿಗಳ ಬಗ್ಗೆ ನಾವು ಮಾತನಾಡೋದ್ರೆ ಯಾವೆಲ್ಲ ನಿಧಿಗಳಿದೆ? ಶಿಕ್ಷಣ ನಿಧಿ ಇರ್ಬೋದು ಅಥವಾ ಬಿಲ್ಡಿಂಗ್ ನಿಧಿ ಇರ್ಬೋದು. ಸರ್, ನಿಧಿಯನ್ನು ಎತ್ತಿರ್ತೀರಾ ಅಥವಾ ಲಾಭವನ್ನು ಡೈರೆಕ್ಟ್ ಮೂಲ ಬಂಡವಾಳ ಮಾಡ್ಕೊಂಡು ಅಥವಾ ಓನ್ ಬಂಡವಾಳ ಮಾಡ್ಕೊಂಡು ಸಾಲ ಕೊಡ್ತಾರೆ, ಹೇಗೆ ಸರ್? ಈ ಫಸ್ಟಿಗೆ ಲಾಭದಲ್ಲಿ 0.20% ತೆಗಿಬೇಕಲ್ಲ ಸರ್. 25% ತೆಗೆದಿರ್ತೀವಿ. ಆಮೇಲೆ ಶಿಕ್ಷಣ ನಿಧಿ 2% ತೆಗೆದಿರ್ತೀವಿ. ಆಮೇಲೆ ಇತರ ನಿಧಿಗಳೆಲ್ಲ 10%, 5% ಎಲ್ಲ ಮಾಡಿ ನೌಕರಿಗೆ ಬೋನಸ್ ಕೊಟ್ಟು ಉಳಿದಿದ್ದ ಅಮೌಂಟಲ್ಲಿ ನಾವು ಲಾಭಾಂಶ ಹಂಚ್ಕೊಂಡು ಮಾಡ್ತೀವಿ ಸರ್. 8%, 3% ಡಿವಿಡೆಂಡ್ ಕೊಡ್ತೀವಿ ರೈತರಿಗೆ. ಡಿವಿಡೆಂಡ್ ಹೋದ ವರ್ಷ 3% ಕೊಟ್ಟಿದ್ವಿ ಸರ್. ಲಾಭದಲ್ಲಿ ಏನಾಗುತ್ತೆ 3-4% ವಿತರಣೆ ಮಾಡ್ತೀವಿ ಸರ್. ಎಲ್ಲ ಅವ್ರ SB ಅಕೌಂಟಿಗೆ ಅವ್ರ ಶೇರ್ ಡಿವಿಡೆಂಟ್ ಇದಕ್ಕೆ ಹಾಕ್ತೀವಿ ಎಲ್ಲರೂ. ಮತ್ತು ನಮ್ಮ ಬೈಲ ಪ್ರಕಾರ ನಿಧಿಗಳೇನಿದಾವೆ ಆ ನಿಧಿ ಪ್ರಕಾರ ನಾವು ಹಾಕ್ಲೇಬೇಕಾಗುತ್ತೆ. ದಾನ ಧರ್ಮ ಆಗ್ಬೋದು, ಕಟ್ಟಡ ನಿಧಿ ಆಗ್ಬೋದು, ಪ್ರತಿಯೊಂದು ಕೂಡ ಅದನ್ನು ವ್ಯವಸ್ಥಿತ ಮಾಡಲೇಬೇಕಾಗುತ್ತೆ. ಸರ್, ನಂತರ ಮೀಟಿಂಗ್ಗಳು ತುಂಬ ಇಂಪಾರ್ಟೆಂಟ್. ಒಂದು ಸಹಕಾರ ಸಂಘ ಅಭಿವೃದ್ಧಿಯನ್ನು ಹೊಂದಬೇಕು ಅಂದರೆ ಮಂತ್ಲಿ ಮೀಟಿಂಗ್ ಆಗಬೇಕು. ಈ ಮಂತ್ಲಿ ಮೀಟಿಂಗ್ ಆದಾಗ ಮಾತ್ರ ಸಹಕಾರಿ ಸಂಘ ಅಭಿವೃದ್ಧಿಯನ್ನು ಹೊಂದ್ತಾ ಹೋಗುತ್ತೆ. ಸೊ ಸರ್ಕಾರ ಹೇಳುತ್ತೆ 10ರಿಂದ 12 ಮೀಟಿಂಗ್ ಕಡ್ಡಾಯವಾಗಿ ಮಾಡಬೇಕು ಅಂತ. ನಿಮ್ಮಲ್ಲಿ ಎಷ್ಟು ಮೀಟಿಂಗ್ ನಡೆಯುತ್ತೆ? ಇನ್ನು ಕೆಲವರಲ್ಲಿ ತುರ್ತು ಮೀಟಿಂಗು, ಸಾಲ ಸಮಿತಿ ಎಲ್ಲ ಇರುತ್ತೆ. ಸೊ ನಿಮ್ಮಲ್ಲಿ ಅದು ಹೇಗಿದೆ ಸರ್? ನಮ್ಮಲ್ಲೂ ಮಂತ್ಲಿ ಮೀಟಿಂಗ್ ಪ್ರತಿ ಮಂತ್ ಮಾಡ್ತೀವಿ ಸರ್. ತುರ್ತು ಮೀಟಿಂಗ್ ಅದು ಲೋನ್ ರಿಕವರಿ ಅದು ಇದು ಏನೋ ಇಂಪಾರ್ಟೆಂಟ್ ಏನೋ ಮೀಟಿಂಗ್ ಮಾಡ್ತೀವಿ ಸರ್. ತಿಂಗ್ ವರ್ಷಕ್ಕೆ ಒಂದು 15ರಿಂದ 20 ಮೀಟಿಂಗ್ ನಡೀತಾವೆ ಸರ್ ನಮ್ಮಲ್ಲಿ. ಸರ್, ಇಲ್ಲಿ ನೀವು ಏಕೆಂದ್ರೆ ಬಂದಂಥ ಪ್ರತಿಯೊಬ್ಬ ಸಿಬ್ಬಂದಿ ಹೇಳ್ತಾರೆ ನಾನು CEO ಆಗಬೇಕು, ಪ್ರತಿಯೊಬ್ಬ ಡೈರೆಕ್ಟರ್ ಹೇಳ್ತಾರೆ ನಾನು ಅಧ್ಯಕ್ಷ ಆಗಬೇಕು ಅಂತ ಆಸೆ ಇದ್ದೇ ಇರುತ್ತೆ ಬಂದವರಿಗೆ, ಸೊಸೈಟಿ ಒಳಗಡೆ ಎಂಟ್ರಿ ಆಗೋರಿಗೆ. ಆದರೆ ನಿಮ್ಮ ಈ 2 ಸೀಟ್ ಇದೆಯಲ್ಲ ಸರ್, ನನಗೆ ತಿಳಿದಾಗೆ ಅಷ್ಟೊಂದು ಸುಲಭವಾದಂಥ ಚೇರ್ಗಳಲ್ಲ. ಕಾರಣ ಏನಂತ ಅಂದರೆ ನೋಡಿ, ನಿಮಗೆ ಸದಸ್ಯ ಬಂದರೂ ನಿಮ್ಮ ಹತ್ರಕ್ಕೆ ಬರ್ತಾನೆ,
ಸಿಬ್ಬಂದಿಗಳು ಬಂದು ನಿಮ್ಮ ಹತ್ರಕ್ಕೆ ಬರ್ತಾರೆ, ಆಡಳಿತ ಮಂಡಳಿಯವರು ಬಂದು ನಿಮ್ಮ ಹತ್ರಕ್ಕೆ ಬರ್ತಾರೆ. ಏನೇ ಕಂಪ್ಲೇಂಟ್ ಬಂದರೆ ನಿಮ್ಮ ಹತ್ರಕ್ಕೆ ಬರ್ತಾರೆ, ನೀವೇ ಬಗೆಹರಿಸಬೇಕು 24/7. ಯಾವಾಗಲೂ ಕೂಡ ಇಲ್ಲ ಅಂತ ಹೇಳಂಗಿಲ್ಲ, ಇಲ್ಲ ಅಂತ ಕಾಲ್ ಮಾಡ್ತಾರೆ ನಿಮಗೆ, ನೀವು ಅಟೆಂಡ್ ಮಾಡಲೇಬೇಕು, ಆನ್ಸರ್ ಮಾಡಲೇಬೇಕು. ಹೊರಗಡೆ ನಿಮಗೆ ಮೀಡಿಯಾದವ್ರು ಯಾರು ಇದ್ರು ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಏನಿದೆ ಸರ್ ನಿಮ್ಮ ಚೇರ್ ಬಗ್ಗೆ ನಾವು ಮಾತಾಡಬಹುದು, ಹೇಳಿ ಸರ್. ಇದ್ರ ಬಗ್ಗೆ ಏನು ಹೇಳಂಗಿಲ್ಲ ಸರ್, ಎಲ್ಲದಕ್ಕೆ ಇಲ್ಲಿ ತಾಳ್ಮೆಯಿಂದ ವರ್ಕ್ ಮಾಡಬೇಕು. ಎಂಥ ಸಮಸ್ಯೆ ಫೇಸ್ ಮಾಡಬೇಕು, ಏನು ಮಾಡಂಗಿಲ್ಲ, ಆಗೋದಕ್ಕೆ ಕೆಲಸ ಮಾಡ್ಬೇಕು ಸರ್. ಇದ್ರ ಹೆಸರೇ ಕೃಷಿ ಪತ್ತಿನ ಸಹಕಾರ ಸಂಘ ಅಂತೇಳಿ ಯಾವುದೇ ಒಬ್ಬ ರೈತ ಬಂದು ಏನೋ ಒಂದು ಜೋರು ಮಾಡಿದ್ರು ಕೂಡ ಅವ್ರ ವಿಶ್ವಾಸ ತಗೊಂಡೋಗೋ ಜವಾಬ್ದಾರಿ ನಮ್ಮ ಅಧ್ಯಕ್ಷ ಆಗ್ಬೋದು, ನಮ್ಮ ಸಿ ಒ ಆಗ್ಬೋದು, ನಮ್ಮ ಆಡಳಿತ ಸಿಬ್ಬಂದಿ ಆಗ್ಬೋದು, ಅವೆಲ್ಲರೂ ಕೂಡ ಅವ್ರ ಜವಾಬ್ದಾರಿ ಆಗಿರುತ್ತೆ. ಯಾಕೆಂತಂದರೆ ಅದನ್ನು ಇರೋದೇ ಕೃಷಿ ಪತ್ತಿನ ಸಹಕಾರ ಸಂಘ ಅಂದರೆ ರೈತರ ಬ್ಯಾಂಕು. ರೈತ ಒಬ್ಬ ಮಾತಾಡ್ತಾನೆ, ಗೊಬ್ಬರ ಕೊಟ್ಟಿಲ್ಲ ಅಂತಾನೆ, ಒಬ್ಬ ಅವೆಲ್ಲ ಸರ್ವಸಾಮಾನ್ಯ, ಅವನ್ನೆಲ್ಲ ತಗೊಂಡೋದಾಗ ಅವನಿಗೆ ಮನವರಿಕೆ ಮಾಡಿಕೊಟ್ಟಾಗ ಅವನು ಅರ್ಥ ಮಾಡ್ಕೊಂತಾನೆ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತೇಳಿ. ಸರ್ ನಿಮ್ಮದು ಅವ್ರದ್ದು ಏನೋ ಸಾಲ್ವ್ ಮಾಡ್ಕೊಂಡ್ಬಿಡ್ತಾರೆ, ನಿಮ್ಮದು ಇದೆಯಲ್ಲ ಸರ್ ಅಷ್ಟು ಸುಲಭದಲ್ಲಿ ನಿಮಗೆ ತುಂಬಾನೇ ಇದ್ರ ಕಾರಣ ಯಾವ ಕಾಲ್ ರೆಡಿ ಇರ್ತವರಿಗೆ ಒಂದ್ಸರಿ ಇಳಿಸ್ಬಿಟ್ರೆ ನಮಗೆ ಅಧ್ಯಕ್ಷ ಕೂತ್ಕೊಳ್ಬೋದು ಮೇಲೆ ಅಂತ ನಿಜವಾಗ್ಲೂ ಕಷ್ಟ ಇರುತ್ತೆ. ಕಾರಣ ಏನಂದ್ರೆ ಇಲ್ಲಿ ಏನೇ ಪ್ರಾಬ್ಲಮ್ ಆಗಲಿ, ನೀವು ಯಾವುದೇ ಸ್ಥಿತಿಯಲ್ಲಿರಲಿ ನಿಮಗೆ ಫೋನ್ ಬರುತ್ತೆ, ಅಟೆಂಡ್ ಮಾಡ್ಬೇಕಾಗುತ್ತೆ. ಅಟೆಂಡ್ ಮಾಡಲಿಲ್ಲ ಅಂದ್ರೆ ಅವ್ರು ಯಾರು ಮಾಡಿ ಅಧ್ಯಕ್ಷ ಯಾಕೆ ಮಾಡಿದ್ರು ಅವರ ಸ್ಥಿತಿ ಬಂದು ಬಿಡ್ತಾರೆ ಜನ. ಸೊ ಹಾಗಾಗಿ ನೀವು ಯಾರನ್ನೂ ಕೂಡ ದೂರ ಮಾಡ್ಕೊಳ್ಳಂಗಿಲ್ಲ. ಡಾಕ್ಯುಮೆಂಟ್ ಇಲ್ಲದೆ ಬಂದ್ರೆ ನೀವು ಸಿಒ ಹೇಳ್ಬೇಕು, ಹೋಗಪ್ಪ ನಾನು ಹೇಳ್ತೀನಿ ಮಾತಾಡೋ, ಅವ್ರು ಏನು ಕೆಲಸ ಮಾಡೋಕೆ ಸಿಒ ಕರೆ ಕಟ್ಬಿಡ್ಬೋದು. ಹಾಗಾಗಿ ಎಲ್ಲವೂ ತಲೆನೋವೆ ಸರ್ ಅಧ್ಯಕ್ಷ ಅವ್ರಿಗೆ. ಹೇಳಿ ಸರ್ ಹೇಗಿದೆ? ಇನ್ನೊಂದು ಏನಾಯ್ತು ಅಂದ್ರೆ ಸರ್, ಅಧ್ಯಕ್ಷ ಜವಾಬ್ದಾರಿ ಫೋನ್ ಯಾವಾಗ ಬರ್ತವೆ ಅಂದರೆ ಸಿ ಒ ಯಾವಾಗ ಸ್ಪಂದನೆ ಮಾಡಲ್ಲ ರೈತರಿಗೆ, ಅವ್ರಿಗೆ ಯಾವಾಗ ಅವರಿಗೆ ಇದು ಮಾಡಲ್ಲ, ಅವ್ರನ್ನ ದುರ್ವರ್ತನೆ ಮಾಡಿ ಅದು ನಮ್ಮ ಸಿಬ್ಬಂದಿಗಳೇ ಆಗ್ಬೋದು, ಪ್ರತಿಯೊಬ್ಬರು ಮಾಡಿದಾಗ ಅವ್ನು ಹೊರಗೆ ಹೋದಂಥ ಸಂದರ್ಭದಲ್ಲಿ ಅವ್ನು ನನಗೆ ಫೋನ್ ಮಾಡ್ತಾನೆ. ಈಗ ನಮ್ಮ ಸಿ ಒ ಸ್ಪಂದನೆ ಮಾಡಿ ನಮ್ಮ ಸಿಬ್ಬಂದಿ ವರ್ಗದಲ್ಲ ಅವ್ರನ್ನ ಗೌರವಿತ ಕಂಡಾಗ, ಸರ್ ಇಲ್ಲ ಚೆನ್ನಾಗಿ ಕಂಡು ಸರ್ ಕೆಲಸ ಆಯಿತು ಅಂತ ಅನ್ನೋದು ಮನೋಭಾವನ, ರೈತನ ಮನೋಭಾವ. ಅಂಥದ್ದು ಯಾವುದೂ ಕೂಡ ಉದ್ಭವ ಆಗಿಲ್ಲ ಇಲ್ಲಿವರೆಗೂ. ಮುಂದೆ ಹೆಂಗೆ ಗೊತ್ತಿಲ್ಲ, ಈಗೆಲ್ಲ ತುಂಬ ಚೆನ್ನಾಗಿದೆ ಸರ್. ಹೌದೌದು ಹೇಳಿ ಸರ್. ಅದು ನಮ್ಮ ಸಹೋದ್ಯೋಗಿಗಳು ತುಂಬ ಅತ್ಯುತ್ತಮವಾಗಿದೆ. ನಾವು ಸುಮಾರು 11 ಜನ ನಿರ್ದೇಶಕರಿದ್ರು ಕೂಡ ಯಾವುದೇ ಪಕ್ಷ ಪಾರ್ಟಿ ಯಾವುದೂ ಇಲ್ಲ, ಎಲ್ಲರೂ ಕೂಡ ಒಂದೇ ಮನೆ ಜನ ಅನ್ನೋ ಥರ ಇದ್ದೀವಿ. ಅದೇ ಥರ ಬಂದಿದೆ. ಈಗಲೂ ಕೂಡ 50 ವರ್ಷಗಳ ಕೂಡ ತುಂಬ ಅತ್ಯುತ್ತಮ ನಡೆದಿದೆ. ಈಗಿನ ಸಿಬ್ಬಂದಿ ಕೂಡ ನಮ್ಮ ಯಾವುದೇ ಒಂದು ಇದಿಲ್ಲ, ಆಡಳಿತ ಮಂಡಳಿ ತಗೊಳ್ಳಲ್ಲ ಸರ್, ಒಂದು TAD ತಗೊಳ್ಳಲ್ಲ. ನಮ್ಮ ಬೋರ್ಡ್ ಹಿಂದಿಂದ ಮತ್ತೆ ಬೆಳ್ಕೊಂಡು ಸೊಸೈಟಿ ಬಗ್ಗೆ ಅವರು ಯಾರು ಖರ್ಚು ಹಾಕಲ್ಲ ಸರ್. ಏನಾದರೂ ವೈಯಕ್ತಿಕವಾಗಿ ಎಲ್ಲ ವೈಯಕ್ತಿಕ ಹೋಗ್ಬಿಡ್ತಾರೆ. ಇವತ್ತವರೆಗೂ ನಾವು ಅವ್ರಿಗೆ ಪೆಟ್ರೋಲ್ ಹಾಕ್ಸಿಲ್ಲ ಸೊಸೈಟಿ ವಿಷಯ ಅಂತ ಹೇಳಿದಾಗ. ನಾನು ಕರಾವಳಿಯಲ್ಲಿ ಕೇಳಿದ್ದೆ, ಅಧ್ಯಕ್ಷಗಳು ಈ ಥರ ಕೆಲಸ ಮಾಡ್ತಕ್ಕಂಥದ್ದು, ಪೆಟ್ರೋಲು ಅವರೇ ಹಾಕಿದ್ದು ಹೋಗ್ತಕ್ಕಂಥದ್ದು, ಅಥವಾ ಏನ್ TAD ಏನೋ ಬೇಡ ಅಂತ ಹೇಳ್ತಕ್ಕಂಥದ್ದು. ನಮ್ಮ ಘಟಕದಲ್ಲಿ ಇನ್ನೇ ನಾವು ಸಿಒಗಳು ನಾವು ಹಾಕ್ಲೇಬೇಕು. ನಾವು ನಮ್ಮ ಕೈಲಿ ಎಷ್ಟಾಗತ್ತೆ ನಾವು ಉಳಿಸಕ್ ನೋಡ್ಬೇಕು. ಸರ್ ಆಲ್ರೆಡಿ ನನಗೆ ಆನ್ಸರ್ ಬಂದಿದೆ ಅಂತ ಕೇಳ್ತೇನೆ. ಏನಂತಂದ್ರೆ ನಿಮ್ಮ ಸಂಬಂಧ CEO ಮತ್ತೆ ಅಧ್ಯಕ್ಷರು ಸರ್ ಇಬ್ರು ವೀಲಿದ್ದಾಗೆ ಒಂದು ಬೈಕಿಗೆ ಯಾವ್ಯಾವ ಪಂಚರ್ ಆದ್ರೂ ಇಲ್ಲೇ ಉಳ್ಕೊಳುತ್ತೆ, ಗಾಡಿ ಮುಂದಕ್ಕೆ ಹೋಗಲ್ಲ. ಸೊ ಹಾಗಾಗಿ ನಿಮ್ಮ ಬಾಂಧವ್ಯ ತುಂಬಾ ಇಂಪಾರ್ಟೆಂಟ್ ಆಯ್ತು ಸೊಸೈಟಿ ಪ್ರಸಂಗದಲ್ಲಿ. ಹೇಗಿದೆ ಸರ್? ಸದ್ಯಕ್ಕೆ ನಮ್ದು ಯಾವುದೂ ಟೈರ್ ಪಂಚರ್ ಆಗಿಲ್ಲ, ಕರೆಕ್ಟ್ ಟೈಮಿಗೆ ಹೊಸ ಟೈರ್ ಹಾಕ್ತಾ ಇದೀವಿ, ಒಟ್ಟಿಗೆ ಚೆನ್ನಾಗಿ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಈ ಟೈರು ಸವಿಯೋಕ್ಕೂ ಬಿಟ್ಟಿಲ್ಲ, ಪಂಚರ್ ಹಾಕೂ ಬಿಟ್ಟಿಲ್ಲ ಸರ್. ಅದ್ಭುತವಾಗಿ ನಡೀತಾ ಇದೆ ಸರ್. ಇದುವರೆಗೂ ಯಾವುದು ಏನು ಯಾರು ಡೈರೆಕ್ಟ್ ಮಾಡಲ್ಲ ಸರ್. ಇದುವರೆಗೂ ಯಾರು ಮುಕ್ತೋರ್ಸಾಗಿ ನಡ್ಕೊಂಡು ಹೋಗ್ಲಿ ಬಿಟ್ಟಿಲ್ಲ. ಮುಂದಿನ ದಿನದಲ್ಲಿ ಅಕ್ಟೋಬರ್ ತಿಂಗಳಿಗೆ ನಮ್ಮದು ಸುವರ್ಣ ಮಹೋತ್ಸವ ಆಗ್ತಾ ಇದೆ, 50ನೇ ವರ್ಷದ್ದು. ಅದನ್ನೊಂದು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಮಟ್ಟದ ನಾಯಕರನ್ನೆಲ್ಲ ಕರೆಸಿ ಒಂದೊಂದು ಅತ್ಯುತ್ತಮ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ವಿ. ಮತ್ತು ಹಿಂದೆ ಈ ಕೃಷಿ ಪತ್ತಿನ ಸಹಕಾರ ಸಂಘ ಸಾಕಷ್ಟು ಜನ ದುಡಿದಿದ್ದಾರೆ. ಮೊನ್ನೆ ನಮ್ಮ CO ಹೇಳ್ತಾಯಿದ್ರು, ಸರ್ ಹಿಂದಿನ ಅಧ್ಯಕ್ಷರನ್ನೆಲ್ಲ ಕರೆದು ನಾವು ಗೌರವಿಸಬೇಕು ಡೈರೆಕ್ಟ್ಗಳನ್ನೆಲ್ಲ ಅಂದರು. ಆಯ್ತು ಸರ್, ನಿಮ್ಮ ಆಸೆ ಏನಿತ್ತು ಅದನ್ನು ನೆರವೇರಿಸೋಕ್ಕೆ ನಮ್ಮ ಸಹಕಾರ ಇರುತ್ತೆ ಅಂತೇಳಿ ನಮ್ಮ CO ಹತ್ರ ನಾನು ಕೂಡ ಮಾತಾಡಿದೆ. ಅವ್ರ ಬಾಂಧವ್ಯನು ಸುವರ್ಣ ಮಹೋತ್ಸವ ಹಿಂದೆ ಯಾರ್ಯಾರು ದುಡಿದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಶಾಲು ಹಾರು ನಾವೆಲ್ಲ ಕೊಡ್ಬೇಕು ಸರ್ ಅಂತೇಳಿ ನಮ್ಮ CO ಬಾಯಿಂದಲೇ ಬಂತು. ಆಯ್ತು ಸರಿ ಸರ್ ಮಾಡೋಣ ಸರ್ ಅಂತೇಳಿ ಅದನ್ನು ಸಹಕಾರ ನೆನಪಿಗೆ. ಹೌದೌದು ಯೋಜನೆ ಸರಿ ಇದೆ ಸರ್, ಅತ್ಯುತ್ತಮವಾದ ಯೋಜನೆ. ಯಾಕೆಂದ್ರೆ ಯಾರು ಬಿಡಾತಂದಲ್ಲ, ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ವಾರ್ಷಿಕ ಸಭೆ ಆದ್ರೆ ಬಿಟ್ಟು ಹೋಗ್ಬೋದು, ಬಟ್ ಅಂತ ಸಂದರ್ಭದಲ್ಲಿ ಎಲ್ಲರೂ ನೆನಪು ಮಾಡ್ಕೋಬೇಕು, ಅನಿವಾರ್ಯತೆ ಅಂತ. ಸರ್ ನಂತರ ನಾವು ಪಡಿತರ ವಿತರಣೆ ನೀವು ಮಾಡಿದಾಗ ಪಡಿತರದ ಬಗ್ಗೆ ನಾವು ಮಾತಾಡೋಣ. ಈ ಪಡಿತರ ಏನಾಗುತ್ತೆ ಅಂದ್ರೆ ಸರ್ಕಾರ ಒಂದು ನಿಗದಿ ಮಾಡುತ್ತೆ, ಇಷ್ಟು KG ಕೊಡಬೇಕು ಅಂತ.
5 ಕೆಜಿ 5 ಕೆಜಿ ನೀವು ಕೊಡ್ಬೇಕಾಗುತ್ತೆ. ಆದ್ರೆ ಸರ್ಕಾರ ಅಷ್ಟೇ ಪಡಿತರ ನಿಮಗೆ ಕೊಡ್ತಾರೆ ನನಗೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ನಮ್ಮಲ್ಲಿ ಎಷ್ಟೋ ಸೋರಿಕೆ ಇದೆ ಅಂತ ಗೊತ್ತು. ಚೀಲದ್ದು ಕೂಡ ಕೊಡ್ತಾ ಇಲ್ಲ. ಒಂದ್ಸಲದಾಗೆ ಚೀಲದ ಅಕ್ಕಿಯನ್ನು ನಿಮಗೆ ಕೊಡೋದು. ಅದ್ರ ಜೊತೆಗೆ ಏನಂದ್ರೆ ಪ್ರತಿ ಚೀಲದಲ್ಲಿ 1/4 ಕೆಜಿ 100 ಗ್ರಾಮ್ ಇಂದ ಹಿಡಿದು ಅರ್ಧ ಕೆಜಿ ವರೆಗೂ ಸೋರಿಕೆ ಆಗುತ್ತೆ. ತಂದು ಹಾಕೋ ಹೊತ್ತಿಗೆ ಒಂದು ಅರ್ಧ ಕೆಜಿ ಹೋಗಿರುತ್ತೆ. 100 ಜನಕ್ಕೆ ಕಾಡಿದ್ರೆ 95 ಜನಕ್ಕೆ ಮಾತ್ರ ಪಡಿತರವನ್ನ ಕೊಡ್ತಾರೆ. ಆದ್ರೆ ನೀವು ಮಾತ್ರ 100 ಜನಕ್ಕೂ ಕೊಡ್ಬೇಕು. ನೀವೆಲ್ಲೂ ಕೂಡ ಅರ್ಧ ಕೆಜಿ ಕಡಿಮೆ ಕೊಡಂಗಿಲ್ಲ. ಅರ್ಧ ಕೆಜಿ ಕೊಟ್ಟರೆ ಹೊರಗಡೆ ಮಾತ್ರ ತೆಗಿತಾ ಇದ್ದೇವೆ ನಾವು. ನಮ್ಮ ಈ ಪ್ರದೇಶದಲ್ಲಿ ಹೇಗಿರ್ತೇವೆ ಚಿಕ್ಕಮಗಳೂರು ಹೇಗಿರುತ್ತೆ ಅಂತ ಗೊತ್ತಿದೆ ಸರ್. ಸೊ ಹೇಗೆ ಮೇಂಟೈನ್ ಮಾಡ್ತೀರಾ ಸರ್? ನಮ್ಮಲ್ಲಿ ನಮ್ಮಲ್ಲಿ ಏನಾಯ್ತು ಅಂದ್ರೆ ಸರ್ 5 ಗ್ರಾಮ ಪಂಚಾಯತ್ಗಳಿದ್ರು ಕೂಡ ನ್ಯಾಯಬೆಲೆ ಅಂಗಡಿಗಳು ಆವ ಪಂಚಾಯತ್ಗೆಲ್ಲೇ ಇದಾವೆ. ಇಲ್ಲಿ 480 ಕಾರ್ಡ್ನ ಇಲ್ಲಿ ಕಮ್ಮಿ ಇದೆ ಕಾರ್ಡ್ 350 ಕಾರ್ಡ್ ಇದೆ. 350 ಕಾರ್ಡ್ ಅದಕ್ಕೆ ಮಾತ್ರ ಇಲ್ಲಿ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ನ್ಯಾಯಬೆಲೆ ಅಂಗಡಿಯಿಂದ ವಿತರಣೆ ಮಾಡ್ತಾರೆ. ಬಿಟ್ರೆ ದೊಡ್ಡಪಟ್ಟಿನೇರ ಗ್ರಾಮ ಪಂಚಾಯತಿಯಲ್ಲಿ 2 ನ್ಯಾಯಬೆಲೆ ಅಂಗಡಿ ಇದೆ, ಜಿಗನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ 2 ಇದಾವೆ, ತಂಗ್ಲಲ್ಲಿ ಇದಾವೆ. ನಮ್ಮ ಪಂಚಾಯತ್ಗೆ ಸುಮಾರು ಒಂದು 10 ನ್ಯಾಯಬೆಲೆ ಅಂಗಡಿ ಇದಾವೆ. 10-12 ನ್ಯಾಯಬೆಲೆ ಅಂಗಡಿ ಇದ್ದಾಗ ಇಲ್ಲಿ ಮಾತ್ರ ಕಡೂರಲ್ಲಿ ಮಾತ್ರ ಸೀಮಿತವಾಗಿ ಇಲ್ಲಿ ನಾವು ತೂಕನ ಕರೆಕ್ಟಾಗಿ ನಮ್ಮ ಸೇಲ್ಸ್ಮನ್ ಹೋಗಿ ತುಂಬಿಸ್ಕೊಂಡ್ಬಂದು ನೀಟಾಗಿ ಬಂದು ಕೊಡ್ತೀವಿ ಸರ್. ಅದ್ರಲ್ಲಿ ಏನಿಲ್ಲ ತೂಕ ಇದು ಮಾಡ್ಬೋದು ಸರ್. ಜೊತೆಗೆ ನೋಡಿ ಶೂನ್ಯ ಬಡ್ಡಿ ದರದ್ದು ಸರ್ಕಾರದಿಂದ ಬರ್ತಕ್ಕಂಥ ಬಡ್ಡಿ ದಿನ ದಿನ ಕಡಿಮೆ ಆಗ್ತಾ ಇದೆ. ಮೊದಲು 3 ಇತ್ತು, 2.5 ಬಂತು, 2 ಬಂತು, 1.75 ಬಂತು, ಮತ್ತೆ ನೆಕ್ಸ್ಟ್ ಇದಕ್ಕೆ 1.5 ಮಾಡ್ತೀನಿ ಅಂತ ಹೇಳ್ತಕ್ಕಂಥ ವಿಚಾರಗಳಿವೆ. ಇದೇನಾಗ್ತದೆ ಅಂದ್ರೆ ಸೊಸೈಟಿಗೆ ಎಲ್ಲೋ ಕಡೆ ಒಂದು ಹೊಡ್ತ ಬೀಳುತ್ತೆ ಅನ್ಸುತ್ತೆ ಈ ಸರ್ಕಾರಕ್ಕೆ. ಫ್ರೀ ಬಿ ಅಂದ್ರೆ ನೀವು ನೆನಪಾಗ್ತೀರ, ಯಾವುದೇ ಫ್ರೀ ಯೋಜನೆ ಬಂದ್ರೆ ಅದು ಸೊಸೈಟಿ ಕೊಟ್ಬಿಟ್ರಪ್ಪ ಅವ್ರು ಕರೆಕ್ಟಾಗಿ ವಿತರಣೆ ಮಾಡ್ತಾರೆ ಅಂತ. ಕೊರೋನಾ ಟೈಮಲ್ಲೂ ಬಿಡ್ಲಿಲ್ಲ, ಇವ್ರು ನೋಬಲ್ ಮಾಡಿಸಿ ತರಕಾರಿ ಅದು ಇದು ಮಾಡಿಸಿದ್ರು. ಸೊ ಈ ವಿಚಾರದಲ್ಲಿ ಮಾತನಾಡೋದಾದ್ರೆ ಸರ್, ಒಂದು ಸರ್ಕಾರ ಸಲಹೆ ಎಷ್ಟು ನಷ್ಟವನ್ನು ಉಂಟು ಮಾಡುತ್ತೆ ನಿಮ್ಮ ಸಂಘಕ್ಕೆ? 2% to 2.5% ಕೊಟ್ಟರು ಒಂಚೂರು ಒಂದು ಕಂಟ್ರೋಲಾಗಿ ಇದು ಮಾಡ್ಬೋದು ಸರ್. ಒಂದು